ಮಾನವತಾವಾದಿ, ಸಮತಾವಾದಿ, ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು, ವಿಶ್ವದ ಎಲ್ಲ ಸಂತ ಮಹಂತರನ್ನ, ಶಿವಯೋಗಿಗಳನ್ನ ಸ್ಮರಿಸಿಕೊಂಡು, ನಿಮ್ಮೆಲ್ಲರ ಬದುಕಿಗೆ ಬೆಳಕಾಗಿರುವಂತ, ಆದರ್ಶಮಯವಾಗಿರುವಂತ ಬದುಕನ್ನ, ಜೀವನವನ್ನ ನಡೆಸಿ ಧ್ರುವತಾರೆಯಂತೆ ಮಿನುಗಿದಂತ ವೈರಾಗ್ಯದ ತವನಿಧಿಯಾಗಿರುವಂತ ಅಕ್ಕನನ್ನು ಕೂಡ ಭಕ್ತಿಯಿಂದ ಸ್ಮರಿಸಿಕೊಂಡು, ಹಾಗೆ ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೂ, ತಾಯಂದಿರಿಗೂ, ಮಕ್ಕಳಿಗೂ, ನಿಮ್ಮೆಲ್ಲರಿಗೂ ಕೂಡ ಭಕ್ತಿಯಿಂದ ಶರಣೋ ಶರಣಾರ್ಥಿ. ಅಕ್ಕನ ಬದುಕಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಘಟನೆಗಳನ್ನ ಸಂಭವಿಸೋದನ್ನ ನಾವು ನೋಡ್ತೇವೆ. ಅಕ್ಕನು ಪ್ರತಿನಿತ್ಯವೂ ಕೂಡ ಏನೇ ಸಮಸ್ಯೆ ಆದರೂ ಕೂಡ ಪ್ರತಿಯೊಂದು ಸಮಸ್ಯೆಗೆ ಉತ್ತರವನ್ನ ಹುಡುಕೋದಕ್ಕೆ ನನಗೇನು ಜ್ಞಾನವನ್ನ, ಅನುಭವವನ್ನ ದಾರೆ ಎರೆದಿದ್ರಲ್ಲ ಅಂತ ಗುರುಮುಖೇನ ನಾನು ಪರಿಹಾರವನ್ನ ಕಂಡುಕೋಬೇಕು ಅಂತ ಹೇಳಿ ಅಕ್ಕ ಯಾವಾಗ್ಲೂ ಕೂಡ ಗುರುವಿನ ಹತ್ರ ಹೋಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನಂಥದ್ದು. ಒಂದೊಂದ್ಸಲ ಮನುಷ್ಯನಿಗೆ ಏನಾಗ್ತದೆ ಅಂದ್ರೆ, ಏನಾದ್ರೂ ಕಷ್ಟ, ತೊಂದರೆ, ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದ್ ಕಡೆ ವ್ಯಕ್ತಿಗಳನ್ನ ಇರ್ಬೋದು ಅಥವಾ ಭಗವಂತನನ್ನ ಇರ್ಬೋದು, ನಮ್ಮ ನೆರೆಹೊರೆಯವರನ್ನಿರ್ಬೋದು ದೂಷಿಸ್ತಾ ಹೋಗ್ತೀವಿ ಅನ್ನುವಂಥದ್ದು. ಕಾರಣ ಏನಪ್ಪಾ ಅಂದ್ರೆ, ಮನಸ್ಸಿನಲ್ಲಿರುವಂತ ಆ ತುಮುಲಗಳನ್ನ, ಆತಂಕಗಳನ್ನ ಹೊರ ಹಾಕೋದಕ್ಕೋಸ್ಕರವಾಗಿ ಆ ರೀತಿಯಾಗಿರುವಂತ ಇದನ್ನ ನಾವು ವ್ಯಕ್ತಪಡಿಸ್ತಾ ಹೋಗ್ತೀವಿ. ಹಾಗೆಯೂ ಕೂಡ ಬಸವಣ್ಣನವರ ಬದುಕಿನಲ್ಲಿಯೂ ಕೂಡ ಅವರು ಒಂದು ದಿನ ಹೀಗೆ ಕೂಡಲ ಸಂಗಮದಲ್ಲಿ ತನ್ನ ಪಾಲಿನ ಕರ್ತವ್ಯವನ್ನ ಮಾಡುವಂತ ಸಂದರ್ಭದಲ್ಲಿ, ಶಿಕ್ಷಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅನಿಸ್ತಾ ಇರ್ತದೆ, ನನ್ನ ಬದುಕು ಜೀವನ ಇದು ಹೀಗೇನಾ, ಅಥವಾ ನಾನು ಇನ್ನು ಯಾವ ಪಥದತ್ತ ನಾನು ಸಾಗಬೇಕು ಅಂತೇಳಿ ಆಲೋಚನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಆ ಪರಮಾತ್ಮನನ್ನ ಕುರಿತು ಏಕಾಂತದಲ್ಲಿ ಆ ಕೂಡಲ ಸಂಗಮದಲ್ಲಿ ಪ್ರತಿನಿತ್ಯವೂ ಕೂಡ ಗುರುಕೊಟ್ಟ ತನ್ನ ಪಾಲಿನ ಕರ್ತವ್ಯವನ್ನ ಮಾಡ್ತಾ, ವಿದ್ಯಾಭ್ಯಾಸವನ್ನ ಮಾಡ್ತಾ, ಹಲವಾರು ರೀತಿಯಾಗಿರುವಂತ ಲೌಕಿಕದ ಈ ಸಮಾಜವನ್ನ ನೋಡಿ ಹಲವಾರು ರೀತಿಯಾಗಿರುವಂತಹ ಪಾಠಗಳನ್ನ ಕಲಿತಾ ಆಧ್ಯಾತ್ಮಿಕತೆಯ ಪಥ ಹೇಗಿದೆ ಅನ್ನುವಂಥದ್ದನ್ನ ನಾನು ಕಂಡುಕೋಬೇಕು ಅಂತೇಳಿ ತುಂಬಾ ಹಸಿವು ಆಸಕ್ತಿಯಿಂದ ಅವರು ಒಂದ್ಸಲ ಭಗವಂತನಿಗೆ ಅವರು ಕೇಳ್ತಾರೆ, ಅಕಟಕಟ ಶಿವ ನಿನಗೆಂತೂ ಕರುಣೆ ಇಲ್ಲ, ಅಕಟಕಟ ಶಿವ ನಿನಗೆಂತೂ ಕೃಪೆ ಇಲ್ಲ, ನೀವೇಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಪರಲೋಕ ದೂರನ, ಏಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವ ಕೇಳಯ್ಯ, ನಿನಗಿನ್ನಾವ ತರುಮರಾದಿಗಳಿಲ್ಲವೇ ಅಂತೇಳಿ. ನನ್ನನ್ನು ಯಾಕೆ ಹುಟ್ಟಿಸಿದೀಯಾ, ಆ ಕಾರಣ ಏನು, ನಾನು ಇಲ್ಲಿ ಬರೀ ಉಂಡು ಹುಟ್ಟು ಹೋಗೋದಕ್ಕೋಸ್ಕರವಾಗಿ ಬಂದಿದ್ದೇನಾ, ಇಲ್ಲ, ನಾನೇನೋ ಈ ಸಮಾಜಕ್ಕೆ ಜ್ಞಾನ ಅನುಭವವನ್ನು ಪಡ್ಕೊಂಡು ಸಮಾಜದಲ್ಲಿ ಆ ಓರೆಕೋರೆಗಳನ್ನ ನಾನು ತಿದ್ದಬೇಕು, ಎಲ್ಲಿ ಅಸಮಾನತೆ ಇದೆಯೋ ಅಲ್ಲಿ ಸಮಾನತೆಯನ್ನ ತರಬೇಕು, ಎಲ್ಲಿ ಅಂಧಕಾರ ಇದೆಯೋ ಅಲ್ಲಿ ನಾನು ಬೆಳಕನ್ನ ಮೂಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ರೀತಿಯಾಗಿರುವಂತ ಯೋಚನೆಗಳನ್ನ ಮಾಡ್ತಾರೆ. ಮನುಷ್ಯ ಒಂದು ಕಡೆ ಏಕಾಂಗಿಯಾಗಿ ಕುತ್ಕೊಂಡ ಅಂತ ಅಂದ್ರೆ ಆತನ ಆ ಯೋಚನೆಗೆ, ಆ ಯೋಜನೆಗೆ ಎಲ್ಲೇ ಇರೋದಿಲ್ಲ ಅನ್ನುವಂಥದ್ದು. ಅದೆಲ್ಲದಕ್ಕೂ ಕೂಡ ಹಲವಾರು ರೀತಿಯಾಗಿರುವಂತಹ ಶರಣರು ಕಡಿವಾಣವನ್ನ ಹಾಕ್ಬೇಕು ಅಂತ ಹೇಳ್ತಾರೆ. ನಾವು ಒಂದು ವಸ್ತುವನ್ನ ಅಥವಾ ಒಂದು ಪ್ರಾಣಿಯನ್ನ ಕಟ್ಟಿ ಗೊಂತಿಗೆ ಕಟ್ಟುತ್ತೀವಿ, ಆದ್ರೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಆದ್ರೆ ನಾನು ಮಾಡುವಂತ ಜವಾಬ್ದಾರಿಗಳೇನು ಅನ್ನುವಂಥದ್ದು, ಆದ್ರೆ ನಾನು ಮಾಡುವಂತ ನನ್ನ ಪಾಲಿನ ಕರ್ತವ್ಯ ಏನು, ಆ ವ್ಯಾಪ್ತಿಯಲ್ಲಿ ನಾನು ಏನ್ ಮಾಡ್ಬೋದು ಅನ್ನುವಂಥದ್ದನ್ನ ಆಲೋಚನೆಯನ್ನ ಮಾಡಿ ಬಸವಣ್ಣನವರು ನಾನು ಮಾಡ್ಬೇಕಾಗಿರೋದು ಬೇರೆ ಇದೆ, ಆದ್ರೆ ನೀನು ನನ್ನನ್ನ ಈ ರೀತಿಯಾಗಿರ್ತಕ್ಕಂಥ ಒಂದೇ ಕಾಯಕದಲ್ಲಿ ನನ್ನನ್ನ ನೀನು ತೊಡಗಿಸಿದ್ದೀಯಾ, ಆದ್ರೆ ನನ್ನ ಕೆಲಸ ಇದಲ್ಲ, ನಾನು ಆ ಪರವಸ್ತುವನ್ನ ಕುರಿತು ಚಿಂತನೆಯನ್ನು ಮಾಡಬೇಕು, ಹಲವಾರು ರೀತಿಯಾಗಿರುವಂತಹ ಬದಲಾವಣೆ ಮಾಡಬೇಕು. ನಾನು ಎಷ್ಟೇ ವಯಸ್ಸಿನಲ್ಲಿ ಕಿರಿದಾದ್ರೂ ಕೂಡ ನನ್ನ ಸಾಧನೆಯ ಹಾದಿ ಆಕಾಶದೆತ್ತರ ಇದೆ, ಅದನ್ನ ನಾನು ಮುಟ್ಟುವ ನಿಟ್ಟಿನಲ್ಲಿ ನಾನು ಸಾಗಬೇಕು ಅನ್ನುವಂಥದ್ದನ್ನ ಭಗವಂತನೊಟ್ಟಿಗೆ ಅವರು ಸಂಭಾಷಣೆಯನ್ನು ಮಾಡ್ತಾರೆ. ಅಂತ ಸಂದರ್ಭ ಬಂದಾಗ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸಬೇಕಾಗ್ತದೆ ಅನ್ನುವಂಥದ್ದು. ಅದಕ್ಕೆ ಗಟ್ಟಿತನ ಬೇಕು ಅನ್ನುವಂಥದ್ದು. ಒಂದ್ ಕಡೆ ಹೇಳ್ತಾರೆ ನೋಡ್ರಿ, ಒಂದು ಗುಂಡಿಗೆ ಇದ್ರೆ ಸಾಲದು, ಅದಕ್ಕೆ ಜೋಡಿ ಗುಂಡಿಗೆ ಇರಬೇಕು ಅನ್ನುವಂಥದ್ದು. ಅಂತ ದೃಢವಾಗಿರುವಂತ ಧೈರ್ಯವನ್ನ, ಸ್ಥೈರ್ಯವನ್ನ ತಮಗೆ ನಾವು ತೆಗೆದುಕೊಳ್ತಾ, ಹಾಗೆ ತನ್ನೊಟ್ಟಿಗೆ ಅಕ್ಕನಿರುವಂತಹ ಸಂದರ್ಭದಲ್ಲಿ ಅವರೊಟ್ಟಿಗೂ ಕೂಡ ಹಂಚ್ಕೊಳ್ತಾರೆ ಅನ್ನುವಂಥದ್ದು.
ಸಮಾಜದ ಹಾಗು ಹೋಗುಗಳ ಬಗ್ಗೆ ನಾನು ಏನ್ ಮಾಡ್ಬೋದು, ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಿ ಬಸವಣ್ಣವರು ಹೇಳ್ತಾರೆ. ನಾನು ಯಾಕೆ ಕಾಯ್ತಾ ಇದ್ದೀನಿ ಭಗವಂತ ಅಂದ್ರೆ, ಸಮುದ್ರದೊಳಗಿನ ಶಿಲ್ಪಿಯಂತೆ ಬಾಯಿ ಬಿಟ್ಟು ಆ ಕಪ್ಪೆ ಚಿಪ್ಪು ಯಾವ ರೀತಿಯಾಗಿ ಆ ಸ್ವಾತಿ ಮುತ್ತಿಗೋಸ್ಕರವಾಗಿ ಕಾಯ್ತಾ ಇದೆಯೋ ಹಾಗೆ ನಾನು ನಿನ್ನ ಆ ಬರುವಿಕೆಗಾಗಿ ನಾನು ಕಾಯ್ತಾ ಇದ್ದೀನಿ ಅನ್ನುವಂತ ಮಾತಾಡ್ತಾರೆ. ಎಷ್ಟೊಂದು ಹಸಿವು, ಭೌತಿಕವಾಗಿರುವಂತಹ ಬದುಕಿನ ನಿರ್ವಹಣೆಗೋಸ್ಕರವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ನಾವು ಹಸಿವನ್ನ ಇಟ್ಕೊಂಡಿರ್ತೀವಿ ಅನ್ನುವಂಥದ್ದು. ಇವತ್ತು ನಮ್ಮ ಮಕ್ಕಳು ಇರ್ಬೋದು ಅಥವಾ ವಯಸ್ಸಿಗೆ ಬಂದಂತ ಮಕ್ಕಳಿರ್ಬೋದು, ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಇರುಸು ಮುರುಸು ಅನ್ನುವಂಥದ್ದೆಲ್ಲವೂ ಕೂಡ ಇರುವಂತದ್ದೇ. ಆ ಸಂದರ್ಭದಲ್ಲಿ ಅದನ್ನ ಆರೋಗ್ಯಕರವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನ ಹಲವಾರು ರೀತಿಯಾಗಿರುವಂತಹ ತಿಳುವಳಿಕೆಯನ್ನ ಮೂಡಿಸೋದಕ್ಕೋಸ್ಕರವಾಗಿ ಗುರುಗಳು ಮಾರ್ಗದರ್ಶನವನ್ನ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಬಸವಣ್ಣನವರು ಆ ರೀತಿಯಾಗಿರ್ತಕ್ಕಂಥ ನಾನು ಕಾಯ್ತಾ ಇದ್ದೇನೆ ಭಗವಂತ ನಿನ್ನ ಬರುವಿಕೆಗಾಗಿ ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಕಾಯುವಂತಹ ಸಂದರ್ಭದಲ್ಲಿ ಕೂಡ ಅಕ್ಕನೂ ಕೂಡ ಬಹಳ ಉತ್ಕಟವಾಗಿರುವಂತಹ ಹಂಬಲ, ಹಸಿವು, ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಅಕ್ಕನಷ್ಟು ಅತುಳತೆಯನ್ನ, ಅಕ್ಕನಷ್ಟು ಹಂಬಲಿಕೆಯನ್ನ ಬೇರೆ ಯಾರೂ ಕೂಡ ಕೊಟ್ಟಿರ್ಲಿಲ್ವೇನೋ ಅನ್ಸುತ್ತೆ ಅಕ್ಕನ ಬದುಕು ಜೀವನವನ್ನ ನಾವು ನೋಡಿದಾಗ ಅನ್ನುವಂಥದ್ದು. ಹೀಗೆ ಒಂದು ದಿನ ಆ ಗುರುಕುಲ ಆಶ್ರಮದಲ್ಲಿ ತನ್ನ ಎಲ್ಲ ಸ್ನೇಹಿತರು ಹಲವಾರು ಜನ ಅಲ್ಲೆಲ್ಲರೂ ಸೇರಿದಂತ ಸಂದರ್ಭದಲ್ಲಿ ಅಕ್ಕನಿಗೂ ಕೂಡ ತನ್ನ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೋಸ್ಕರವಾಗಿ ಅಕ್ಕ ತನ್ನ ಜೊತೆಗಿರುವಂತವರೆಲ್ಲರಿಗೂ ಕೂಡ ಒಂದೊಂದು ರೀತಿಯಾಗಿರುವಂತಹ ತನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ. ಅನುಭವಗಳನ್ನ ಹಂಚ್ಕೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಭಾವನೆಯನ್ನ ವ್ಯಕ್ತಪಡಿಸಬಹುದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅಕ್ಕ, ನಾನು ನೆನ್ನೆ ದಿನ ಏನಾಯ್ತು ಅಂದ್ರೆ ನಂಗೊಂದು ಕನಸು ಬಿತ್ತು. ಎಂತ ಕನಸು ಬಿತ್ತು ಗೊತ್ತೇ ಅಂದ ತಕ್ಷಣ ತಮ್ಮ ಸ್ನೇಹಿತರು ನನಗೂ ಕೂಡ ಒಂದು ಕನಸು ಬಿತ್ತು ಅಂತ ಹೇಳ್ತಾರೆ. ಆದ್ರೆ ಎಂತೆಂತ ಕನಸುಗಳು ಬೀಳ್ತವೆ ಗೊತ್ತಾ, ಒಂದು ದಿನದಲ್ಲಿ ನೂರಾರು ಕನಸುಗಳು ಬೀಳ್ತವೆ. ನಾನು ಆ ಕನಸಲ್ಲೇ ನಾನು ಮುಳುಗಿ ಹೋಗಿದ್ದೆ, ತೇಲಿ ಹೋಗಿದ್ದೆ, ನಾನು ಆ ಕನಸನ್ನೇ ನಾನು ಅನುಭವಿಸ್ತಾ ಹೋಗಿದ್ದೆ ಅನ್ನುವಂಥದ್ದು. ಆದ್ರೆ ಅಕ್ಕನೂ ಕೂಡ ಹೇಳ್ತಾರೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕೆ ತೆಂಗಿನಕಾಯ ಆ ಚಿಕ್ಕ ಚಿಕ್ಕ ಸುಲಿಪೆಲ್ಲ ಗೊರವನ ಕಂಡೆ, ಭಿಕ್ಷಕ್ಕೆ ಬಂದುದ ನಾವು ಕಂಡೆನವ್ವ, ಮಿಕ್ಕಿ ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದು ಆ ಚನ್ನಮಲ್ಲಿಕಾರ್ಜುನನ್ನ ಕಂಡೆರೆನವ್ವ ಅನ್ನುವಂಥದ್ದು. ನನ್ನ ಕನಸು ಎಷ್ಟು ಚೆನ್ನಾಗಿ ಬಿದ್ದಿತ್ತು ಗೊತ್ತಾ. ಕೆಲವರು ಕನಸಲ್ಲಿ ಬಿದ್ದಿರುವಂತದ್ದನ್ನೇ ಭ್ರಮಿಸಿಕೊಂಡು ಎಷ್ಟೋ ಜನ ತಲ್ಲಣಕ್ಕೆ ಒಳಗಾಗಿರುವಂಥದ್ದು, ಮಾನಸಿಕತೆಯ ಖಿನ್ನತೆಗೆ ಒಳಗಾಗಿರುವಂಥದ್ದು, ಯಾವುದೋ ಒಂದು ವಸ್ತುವಿನ ವ್ಯಕ್ತಿಯ ಅಪೇಕ್ಷೆಗೋಸ್ಕರವಾಗಿ. ಹಾಗೆ ಅಕ್ಕನಿಗೆ ಆ ರೀತಿಯಾಗಿರುವಂತ ಕನಸಲ್ಲ. ಲೌಕಿಕವಾಗಿರುವಂತವ್ರು ಅದೇ ಭೌತಿಕವಾಗಿರುವಂತ ಬದುಕನ್ನ ನಡೆಸುವಂತವ್ರಿಗೆ ನೂರಾರು ಕನಸುಗಳು ಬೀಳ್ತದೆ ಎನ್ನುವಂಥದ್ದು. ಒಬ್ಬೊಬ್ಬರಿಗೆ ಭಿಕ್ಷುಕನಾಗಿದ್ದಂಥವನು ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ರಾಜನ ಕನಸನ್ನ ಕಾಣುವಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಅಕ್ಕನಿಗೆ ಆ ಕನಸು ಬಿದ್ದಿದ್ದನ್ನ ಕೇಳಿ ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಅವಳ ಸ್ನೇಹಿತ ಹೇಳ್ತಾಳೆ, ಅಯ್ಯೋ ಎಲ್ಲಾರ್ದು ಒಂಥರ ಆದ್ರೆ ನಿಂದೇ ಒಂಥರ. ಕೆಲವರು ಅಂತಿರ್ತಾರೆ ನೋಡಿ, ಏನಾದ್ರು ವಿಶೇಷವಾಗಿದ್ದಾಗ ಅಯ್ಯೋ ಎಲ್ಲರಿಗೂ ಒಂಥರ ಆದಿ ಆದ್ರೆ ನಿಂದೇ ಒಂಥರ ಹಾದಿ ಅಂತೇಳಿ. ಅದಕ್ಕೆ ಶರಣರು ಅಂತ ಆದಿಯನ್ನ ಆಯ್ಕೆ ಮಾಡ್ಕೊಂಡಿದ್ರು ಅಂದ್ರೆ ಅವ್ರು ಎಲ್ಲರ ಹಾಗೆ ಬದುಕಲಿಲ್ಲ. ಅದಕ್ಕೆ ಒಂದ್ ಕಡೆ ಉರಿಲಿಂಗ ಪೆದ್ದಿ ಅವ್ರು ಹೇಳ್ತಾರೆ ನೋಡ್ರಿ, ಲೋಕದಂತೆ ಬಾರರು, ಲೋಕದಂತೆ ಹಿಯರು, ಲೋಕದಂತೆ ಓರು ನೋಡಯ್ಯ, ಜ್ಞಾನದಂತೆ ಬಪ್ಪರು, ಮುಕ್ತಿಯಂತೆ ಇವರು ಅಂತೇಳಿ. ಹಾಗೆ ಶರಣರು ಆ ಬರುವಿಕೆಯೇ ಬೇರೆ, ಇರುವಿಕೆಯೇ ಬೇರೆ, ಅವರು ಹೋಗುವ ರೀತಿಯೇ ಬೇರೆ ಆಗಿರ್ತದೆ. ಆ ರೀತಿಯಾಗಿ ಬದುಕನ್ನ ನಡೆಸ್ತಾರೆ. ಆನೆಯಿಂದ ನಡೆದು ಸಿಂಹದಂಗೆ ಬದುಕಿ ತೋರಿಸಿದವರು ಶರಣರು ಅನ್ನುವಂಥದ್ದು. ಅದಕ್ಕೆ ಶರಣ ಮಾರ್ಗ ಅನ್ನುವಂಥದ್ದು ಅದು ರಾಜ್ಯ ಮಾರ್ಗ ಅಂತ ಹೇಳ್ತಾರೆ. ಆ ರಾಜ್ಯ ಮಾರ್ಗದಲ್ಲಿ ಎಲ್ಲರೂ ಕೂಡ ನಡಿಬಹುದು ಅನ್ನುವಂಥದ್ದನ್ನ ಶರಣರು ತೋರಿಸ್ಕೊಟ್ಟಿರುವಂಥದ್ದು. ಹಾಗೆ ಅಕ್ಕ ಆ ಆಧ್ಯಾತ್ಮಿಕತೆಯಲ್ಲಿ ಆದಿಯಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ತನ್ನ ಸ್ನೇಹಿತೆಯರಿಗೂ ತನಗೆ ಆತ್ಮೀಯರಾದಂಥವ್ರೆಲ್ಲರಿಗೂ ಹೇಳಿರುವಂಥದ್ದು, ನೋಡು ನಾನೊಂದ ಕನಸ ಕಂಡಿದ್ದೀನಿ, ಎಷ್ಟು ಚೆನ್ನಾಗಿ ಆ ಕನಸು ಬಿತ್ತು ಗೊತ್ತೇ. ನಾನು ನೂರಾರು ಕನಸುಗಳನ್ನ ಕಂಡಿಲ್ಲ, ನಾನು ಕಂಡಿದ್ದು ಒಂದೇ ಕನಸು. ಅದರಲ್ಲಿ ಎಂಥ ಕನಸು ಗೊತ್ತೇ, ನನಗೆ ಇಷ್ಟ ಆಗುವಂತ, ನನಗೆ ಬೇಕಾಗಿರುವಂತ, ನಾನು ಕಾಣ್ತಾ ಇದ್ನಲ್ಲ ಆ ಚನ್ನಮಲ್ಲಿಕಾರ್ಜುನನ ಅಂಥದ್ದೇ ವ್ಯಕ್ತಿ ಎಷ್ಟು ಚೆನ್ನಾಗಿದ್ರು ಗೊತ್ತೇ. ಆ ಶಿಕೆಯಲ್ಲಿ ಮುಡಿಯನ್ನ ಕಟ್ಟಿಕೊಂಡು ತಿಳಿಯ ಚಂದ್ರನನ್ನ ಇರುವಂತದ್ದು, ರುಂಡಮಾಲಿ ಆಗಿರುವಂತ ಆ ಸುಲಿಪೆಲ್ಲ ಚಿಕ್ಕ ಚಿಕ್ಕ ಜಡೆಗಳಿರುವಂತ ಆ
ಚನ್ನಮಲ್ಲಿಕಾರ್ಜುನನ್ನ ನಾನು ಕಂಡೆ ಕನಸಲ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತೇ, ನನ್ನ ಆ ಅನುಭವಕ್ಕೆ, ನನ್ನ ಆನಂದಕ್ಕೆ ಪಾರವೇ ಇಲ್ಲ ಅನ್ನುವಂಥದ್ದನ್ನ ಅಕ್ಕ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಇನ್ನೇನು ಕಣ್ಬಿಟ್ಟು ನೋಡುವಷ್ಟರಲ್ಲಿ ನೋಡ್ಬೇಕು ಅಂತ ಹೇಳಿ ನಾನು ಕನಸಿನಲ್ಲೇ ನಾನು ಆತನನ್ನ ನೋಡ್ತಾ ಇದ್ದೀನಿ, ಆತನ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಇನ್ನೇನು ಭಿಕ್ಷವನ್ನ ತಂದು ಆತನಿಗೆ ಹಾಕಬೇಕು ಅನ್ನುವಷ್ಟರೊಳಗೆ ಬಿಡಬಾರದು ಈತನನ್ನ, ನಾನು ಎಷ್ಟೊಂದು ಹಂಬಲಿಸಿದ್ದೇನೆ, ಆತರಪಟ್ಟಿದ್ದೇನೆ ಈತನನ್ನ ಕಾಣೋದಕ್ಕೆ, ನೋಡೋಕ್ಕೋಸ್ಕರವಾಗಿ ಈತ ನನಗೆ ಸಿಕ್ಕಿರ್ಲಿಲ್ಲ, ಸಿಕ್ಬಿಟ್ಟಿದ್ದಾನೆ, ನಾನು ಬಿಡಬಾರ್ದು ಅನ್ನುವಂತ ರೀತಿಯಲ್ಲಿ ಅಕ್ಕ ಇನ್ನೇನ್ ಕೈ ಹಿಡ್ಕೋಬೇಕು ಅನ್ನೋಷ್ಟರಲ್ಲಿ ಎಚ್ಚರ ಆಗ್ಬಿಡ್ತದೆ. ಇಂಥ ಕನಸನ್ನ ಕಂಡಿದ್ದೆ ನಾನು, ಕೈಯನ್ನ ಹಿಡ್ಕೊಂಡಿದ್ದೆ, ಆದ್ರೆ ಕಣ್ಬಿಟ್ಟು ನೋಡುವಷ್ಟೊತ್ತಿಗೆ ಇಲ್ಲವಲ್ಲ ಅಂತೇಳಿ ಆಕೆ ತಳಮಳಗೊಳ್ತಾಳೆ. ತನ್ನ ಸ್ನೇಹಿತರಿಗೆಲ್ಲ ಹೇಳ್ತಾಳೆ, ಹೌದೇ ನೀನು ಯಾಕೋ ನಿನಗೆ ಮದುವೆ ಆಗ್ಬೇಕು ಅಂತ ಹೇಳಿ ನಿನಗೆ ಅಪೇಕ್ಷೆ ಆಗಿರ್ಬೇಕು, ಲೌಕಿಕವಾಗಿರುವಂತ ಮಾತುಗಳನ್ನ ತನ್ನ ಸ್ನೇಹಿತರು ಹೇಳ್ತಾರೆ. ನಿನಗೆ ನೀನು ಪ್ರಾಪ್ತ ವಯಸ್ಸಿಗೆ ಬಂದಿದ್ದೀಯಲ್ಲ, ಅದಕ್ಕೆ ನಿನಗೆ ಆ ರೀತಿಯಾಗಿರುವಂತ ಕನಸುಗಳು ಬಿದ್ದಿರ್ತವೆ ಅಂತ ಹೇಳಿ ತನ್ನ ಸ್ನೇಹಿತರು ಹೇಳ್ತಾರೆ. ಆದ್ರೆ ಅಕ್ಕನ ಆಲೋಚನೆ ಚಿಂತನೆಯೇ ಬೇರೆ ಆಗಿರ್ತದೆ. ಅದಕ್ಕೆ ಸ್ನೇಹಿತ ಹೇಳ್ತಾಳೆ, ನೀನು ಬಹಳ ಈ ರೀತಿಯಾಗಿರೋ ಹಗಲು ರಾತ್ರಿ ನಿದ್ದೆಯನ್ನ ಕಟ್ಟಿ ನೀನು ಕನಸನ್ನ ಕಾಣ್ತಾ ಇದ್ದೀಯಾ, ಅದಕ್ಕೆ ನೀನು ಬಹಳ ಕೆರಗಿದ್ದೀಯಾ, ನಿನ್ ತಾಯಿಗೆ ಹೇಳ್ತೀನಿ ನೀನು ಆಸ್ಪತ್ರೆಗೆ ತೋರಿಸ್ಕೋ, ಹಾಗೆ ನಿನ್ನ ತಾಯಿಗೆ ಹೇಳ್ತೀನಿ ಈಕೆಗೊಂದು ಮದುವೆ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿ ಹಲವಾರು ರೀತಿಯಾಗಿರುವಂತದ್ದನ್ನ ತನ್ನ ಸ್ನೇಹಿತೆಗೆ ಹೇಳ್ತಾಳೆ. ಆಗ ಆ ತಾಯಿಗೆ ಹೇಳ್ತೀನಿ ಅಂದಾಕ್ಷಣ ಆಕೆ ಹೇಳ್ತಾಳೆ, ನನಗೆ ಆ ಡಾಕ್ಟ್ರಿಗೆ ತೋರಿಸುವಂತ ಕಾಯಿಲೆ ನನಗೇನ್ ಬಂದಿಲ್ಲ, ಆ ರೀತಿಯಾಗಿರುವಂತಹ ದೇಹಕ್ಕೆ, ಈ ಶರೀರಕ್ಕೆ ಕಾಯಿಲೆ ಬಂದ್ರೆ ಮಾತ್ರ ಡಾಕ್ಟರ್ ಹತ್ರ ಹೋಗ್ಬೇಕು, ವೈದ್ಯರ ಹತ್ರ ಹೋಗ್ಬೇಕು, ಔಷಧಿಯನ್ನ ತಗೋಬೇಕು. ಆದ್ರೆ ನನಗೆ ಏನು ಆ ಕಾಯಿಲೆ ಬಂದಿದೆಯಲ್ಲ, ಯಾವುದು ಅಂದ್ರೆ ಆ ಭಗವಂತನ ಸಾನ್ನಿಧ್ಯವನ್ನ ವಹಿಸುವಂತ ಆ ಕಾಯಿಲೆ ಬಂದಿದೆ. ಅದಕ್ಕೆ ಭವರೋಗದ ಮದ್ದನ್ನ ಕೊಡುವಂತವ್ರು ಈ ಜಗತ್ತಿನಲ್ಲಿ ಯಾರು ಇಲ್ಲ, ಆ ಚನ್ನಮಲ್ಲಿಕಾರ್ಜುನನ ಒಬ್ಬನೇ ನನಗೆ ಔಷಧಿ ಕೊಡುವಂಥದ್ದು ಅನ್ನುವಂಥದ್ದು ಹೇಳ್ತಾರೆ. ಆಗ ಇದೇನಪ್ಪ ನಿಂದು ಬದುಕೇ ವಿಶೇಷ, ನಿನ್ನ ಮಾತುಗಳೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ತಾನು ತನ್ನ ಸ್ನೇಹಿತೆ ಹೇಳ್ತಾಳೆ. ಆಗ ಅಕ್ಕ ಹೇಳ್ತಾರೆ, ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಎರೆಯಿಲ್ಲದ ಗಾಯದಲ್ಲಿ ನೊಂದೆನವ್ವ, ಸುಖವಿಲ್ಲದ ಧಾವತಿ ಗೊಂಡೆನವ್ವ, ಚನ್ನಮಲ್ಲಿಕಾರ್ಜುನ ದೇವರಿ ಒಲಿದು ಭಾರದ ಭವಂಗಳಲ್ಲಿ ಬಂದೆನವ್ವ ಅಂತ. ನಾನು ಕಿಚ್ಚಿಲ್ಲ, ಬೆಂಕಿ ಇರಲಾರದಂತ ಕಿಚ್ಚಿನಲ್ಲಿ ನಾನು ಬೇಯ್ತಾ ಇದ್ದೀನಿ. ಆ ಭವನ ಏನು ಅಂತ, ಆ ನೋವೇನು ಅಂತ ನನಗೆ ಗೊತ್ತು, ಅದನ್ನ ಹೇಳೋದಕ್ಕಾಗಲ್ಲ, ಹೇಳಿದ್ರು ಕೂಡ ನಿಮ್ಗೆ ಯಾರಿಗೂ ಅರ್ಥನೂ ಆಗಲ್ಲ ಅನ್ನುವಂತ ಮಾತನ್ನ ಆಕೆ ಹೇಳ್ತಾಳೆ. ನಾನು ನೀರಿನೆನ್ನುವಂತ ಆ ಹೊಳೆ ಹರಿತದಲ್ಲ ಅಂತ ನನ್ನ ಆ ಚನ್ನಮಲ್ಲಿಕಾರ್ಜುನನ್ನ ಕಾಣೋದಕ್ಕೆ ಹೊಳೆಯಾಗಿ ಹರಿದಾಗೆ ನಾನು ಹುಡುಕಿಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಲ್ಲಿ ಹೊಳೆ ಬತ್ತಿದ ಹಾಗೆ ನನಗೆ ಕಾಣಿಸ್ತಾ ಇಲ್ಲ ಆತ ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಸುಖವನ್ನ ಹುಡುಕಿಕೊಂಡು ಹೋಗ್ತೀನಿ, ಪರಮಾತ್ಮನನ್ನ ಹುಡುಕೊಂಡು ಹೋಗ್ಬೇಕು, ಆತನನ್ನ ಪಡ್ಕೋಬೇಕು ಅಂತ ಹೇಳಿ ಹೋಗ್ತೇನೆ, ಆದ್ರೆ ಆತ ಸಿಗ್ತಾ ಇಲ್ಲ. ಆ ಚನ್ನಮಲ್ಲಿಕಾರ್ಜುನ ದೇವರಿಗಾಗಿ ನಾನು ಹಂಬಲಿಸ್ತಾ ಇದ್ದೇನೆ, ಆ ಭವದಲ್ಲಿ ನಾನು ಬಿದ್ದಿದ್ದೀನಿ, ಅದು ಆ ಭವರೋಗ ನನಗೆ ಹತ್ತಿದೆ ವಿನಃ ನೀನು ತಿಳ್ಕೊಂಡಿರೋ ಹಾಗೆ ಕಾಯಕ್ಕೆ ತನುವಿಗೆ ಶರೀರ ನನಗೆ ಅಂಟಿಲ್ಲ ರೋಗ ಅನ್ನುವಂತ ಮಾತನ್ನ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಅವರ ತಾಯಿಯೂ ಕೂಡ ಆಕೆ ಆ ರೀತಿಯಾಗಿ ಮೌನವಾಗಿ ಕೂತ್ಕೊಳ್ಳುವಂಥದ್ದಿರುವುದು, ಆಕೆ ವರ್ತನೆ ಸ್ವಭಾವವನ್ನ ನೋಡಿ ಹಲವಾರು ರೀತಿಯಾಗಿರುವಂತ ಚಿಂತನೆಗಳನ್ನ ಅವ್ರ ತಾಯಿ ಬುದ್ಧಿವಾದವನ್ನ ಹೇಳ್ತಾರೆ. ಆದ್ರೆ ಆಕೆ ಯಾವುದನ್ನು ಕೂಡ ಕೇಳೋದಿಲ್ಲ. ಅಮ್ಮ, ನೀನು ಅನ್ಕೊಂಡಿರೋ ಹಾಗೆ ನನಗೇನು ಕಾಯಿಲೆ ರೋಗ ಬಂದಿಲ್ಲ, ಆದ್ರೆ ನನಗೆ ಆ ಚನ್ನಮಲ್ಲಿಕಾರ್ಜುನನನ್ನ ಕಾಣಬೇಕು ಅನ್ನುವಂತ ಹಂಬಲ ಇದೆಯೇ ವಿನಃ ನನಗೆ ಯಾವುದು ಕೂಡ ಬೇಡ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದೆಲ್ಲವನ್ನ ಕೂಡ ತನ್ನ ಸ್ನೇಹಿತೆ ಬಂದು ತನ್ನ ತಾಯಿಗೆ ಹೇಳಿದಂತ ಸಂದರ್ಭದಲ್ಲಿ, ನೋಡು ನಿನಗಿದೆಲ್ಲವೂ ಕೂಡ ಇದಕ್ಕೆಲ್ಲ ಏನ್ ಪರಿಹಾರ ಅಂದ್ರೆ ನಿಮ್ಗೊಂದು ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಆಕೆಗೆ ಹಿಂಡಲಾರದಂತಹ ತುತ್ತು. ಆಕೆ ಹಲವಾರು ರೀತಿಯಾಗಿರುವಂತಹ ಉದಾಹರಣೆಗಳನ್ನ ಕೊಡ್ತಾರೆ. ಈ ಸಮಾಜದಲ್ಲಿ ಹಲವಾರು ಜನ ಸಾಂಸಾರಿಕವಾಗಿರುವಂತಹ ಜೀವನವನ್ನ ನಡೆಸಿದ್ದಾರೆ, ಅಂತ ಆದರ್ಶವಾಗಿರುವಂತಹ ಬದುಕನ್ನ ನಡೆಸಿದ್ದಾರೆ. ಅದು ಅವರವರ ಆಯ್ಕೆ ಅನ್ನುವಂಥದ್ದು. ಆದರ್ಶವಾಗಿರುವಂತಹ ಬದುಕಿ ಈ ಸಮಾಜದಲ್ಲಿ ಜಗತ್ತಿಗೆ ಬೆಳಕಾಗಿ ಸಾಂಸಾರಿಕ ಜೀವನವನ್ನ ಮಾಡಿದ್ರೆ ಹೀಗೆ ಇರಬೇಕು ಅಂತೇಳಿ ಬದುಕಿ ತೋರಿಸಿದ್ದಾರೆ.
ಅಂತವರ ಹಲವಾರು ನಿದರ್ಶನಗಳನ್ನ ನಾವು ಕಾಣ್ತೇವೆ. ಆದ್ರೆ ನೀನು ಯಾಕೆ ನನಗೆ ಆ ಲೌಕಿಕವಾಗಿರುವಂತ ಆ ಭವಬಂಧನಕ್ಕೆ ದೂಡ್ತಾ ಇದ್ದೀರಾ, ಇದ್ಯಾವುದು ಕೂಡ ನನಗೆ ಬೇಡ ಅನ್ನುವಂತ ಸಂದರ್ಭದಲ್ಲಿ ಆತನ ಸ್ನೇಹಿತೆ ಪದೇ 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 ಹೇಳುವಂತ ಸಂದರ್ಭದಲ್ಲಿ ಅವರ ತಾಯಿ ಹೇಳ್ತಾರೆ, ದಾಸಿಮಯ್ಯ ದುಗ್ಗಡೆ ಅವರು ಸಾಂಸಾರಿಕವಾಗಿರುವಂತಹ ಜೀವನವನ್ನ ಮಾಡ್ಲಿಲ್ವೇ ಎನ್ನುವಂತ ಮಾತು ಹೇಳ್ತಾರೆ. ಅಂತ ಸಾಂಸಾರಿಕವಾಗಿರುವಂತ ಆದರ್ಶಮಯವಾಗಿರುವಂತಹ ಜೀವನದಲ್ಲಿ ಅಂಟಿಯೂ ಅಂಟಲಾರದ ಹಾಗೆ ಇದ್ದು ಇಲ್ಲದ ಹಾಗೆ ಯಾಗಿರಬೇಕು ಅನ್ನುವಂಥದ್ದನ್ನ ಜೇಡರ ದಾಸಿಮಯ್ಯ ದುಗ್ಗಡೆಯ ಆ ತಾಯಿಯ ನಾವು ಬದುಕನ್ನ ನಾವು ನೋಡ್ಬೋದು ಅನ್ನುವಂಥದ್ದು. ಕಾಶ್ಮೀರದ ಅರಸನಾಗಿರುವಂತಹ ಆತ ಕಾಶ್ಮೀರದಲ್ಲಿ ಶಿವಭಕ್ತನಾಗಿ ತನ್ನ ಪಾಲಿನ ಕರ್ತವ್ಯವನ್ನ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಆ ಮಹಾದೇವ ಭೂಪಾಲ, ಆ ಮಹಾದೇವಿಯ ತಾಯಿ ಇಬ್ಬರೂ ಕೂಡ ಹಲವಾರು ರೀತಿಯಾಗಿರುವಂತಹ ಧಾರ್ಮಿಕವಾಗಿರುವಂತಹ ಕೆಲಸವನ್ನ ಮಾಡಿ ಸಮಾಜಮುಖಿ ಕಾರ್ಯವನ್ನ ಮಾಡಿ ಎಷ್ಟು ಚೆನ್ನಾಗಿ ಸಾಂಸಾರಿಕವಾಗಿರುವಂತಹ ಜೀವನವನ್ನ ನಡೆಸ್ತಾ ಇರ್ತಾರೆ. ಒಂದಾನೊಂದು ದಿನ ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಹಲವಾರು ರೀತಿಯಾಗಿರುವಂತಹ ಅಡ್ಡಿ ಆತಂಕಗಳು ಸಮಸ್ಯೆಗಳು ಬರೋವೆ. ಆ ಬಂದಂತ ಸಂದರ್ಭದಲ್ಲಿ ನಾನು ಮಾಡುವಂತ ಕೆಲಸಕ್ಕೆ ಯಾವ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳು ಬರ್ಬೋದು ಅನ್ನುವಂತ ಮುಂದಾಲೋಚನೆ ಇಟ್ಕೊಂಡು ನಾವು ಅಡಿ ಇಡಬೇಕಾಗ್ತದೆ ಎನ್ನುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ನಾನು ಮಾಡುವಂತ ಕೆಲಸಕ್ಕೆ ನನ್ನ ಸತ್ವ ಪರೀಕ್ಷೆಗೆ ಎಷ್ಟೊಂದು ಅಡ್ಡಿ ಆತಂಕ ಬರ್ತವೆ ಅಂತ ಅಂದ್ರೆ ಸಮಾಜದಲ್ಲಿ ಬದುಕುವಂತ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಹಲವಾರು ಜನ ಹೇಳ್ತಾರೆ. ನಮ್ಮ ಎಡಗೈಯನ್ನ ಬಲಗೈ ನಂಬಾರ್ದು, ಬಲಗೈಯನ್ನ ಎಡಗೈ ನಂಬಾರ್ದು. ಯಾಕೆ ಈ ಮಾತನ್ನ ಹೇಳ್ತಾರಪ್ಪ ಅಂದ್ರೆ ಯಾವುದೇ ಒಂದು ಮನುಷ್ಯ ಏನಾದ್ರೂ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಯಾವ ಅಡ್ಡಿ ಆತಂಕ ಬರ್ಬೋದು ಅನ್ನುವಂಥದ್ದನ್ನ ಮುಂದಾಲೋಚನೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ಹಲವಾರು ರೀತಿಯಾಗಿರುವಂತ ಸೇವಾ ಕೈಂಕರ್ಯವನ್ನ ಮಾಡ್ತಾ ಇರುವಂತ ಆ ದಾಸಿಮಯ್ಯ ಆ ದುಗ್ಗಡೆಗೆ ಇದ್ಯಾವುದು ಕೂಡ ನಾವು ಮಾಡ್ತಾ ಇದ್ದೀವಿ ಭಗವಂತನ ಸೇವೆ, ಭಗವಂತನಿಗಾಗಿ ಮಾಡ್ತಾ ಇದ್ದೀವಿ ಅನ್ನಂತ ಈ ಭಾವದಿಂದ ಅವರು ಅಲ್ಲಿ ನೂರಾರು ಜನ ಜಂಗಮರಿಗೆ ದಾಸೋಹವನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಯಾರೇ ಬಂದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾಗಿ ಅನ್ನ ವಸ್ತ್ರ ಅರಿವೆ ಆಶ್ರಯ ಇದ್ಯಾವುದಕ್ಕೂ ಕೂಡ ಕೊರತೆ ಆಗಲಾರದ ಹಾಗೆ ಪ್ರತಿನಿತ್ಯವೂ ಕೂಡ ದಾಸೋಹವನ್ನು ಮಾಡ್ತಾ ಇರುವಂತದ್ದನ್ನ ನೋಡ್ತೇವೆ. ಆದ್ರೆ ಅಲ್ಲಿ ಅವರು ಆ ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನ ಮಾಡಿ ಆ ರೀತಿಯಾಗಿರುವಂತಹ ಸೇವೆಯನ್ನ ಮಾಡೋದನ್ನ ಕರ್ನಾಟಕದಿಂದ ಹಲವಾರು ಜನ ಆ ಕಾಶ್ಮೀರಕ್ಕೆ ಹೋದಂತವರು ಕೂಡ ಅಲ್ಲಿ ಇಲ್ಲಿಯ ಕರ್ನಾಟಕದ ವಿಚಾರ ಚಿಂತನೆಗಳನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ನೋಡಿ, ನಾವು ನಿಮ್ಮ ಕಾಶ್ಮೀರವನ್ನ ನೋಡೋದಕ್ಕೆ ಹೇಗೆ ಬಂದಿದ್ದೀವೋ ಹಾಗೆ ನೀವು ನಮ್ಮ ಕರ್ನಾಟಕಕ್ಕೆ ಬರಬೇಕು. ಅಲ್ಲಿ ಬಂದು ನೋಡಿ ಬದುಕು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವುದು ಹೇಗೆ ಅಂತೇಳಿ ನೀವು ಅಲ್ಲಿ ಕಣ್ಣಾರ ಕಂಡು ಕಿವಿಯಾರ ಕೇಳಬೇಕು. ಅದು ಬದುಕು, ಅದು ಜೀವನ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೇಳಿದಂತ ಸಂದರ್ಭದಲ್ಲಿ ಇವರು ಮತ್ತೆ ಹೇಳ್ತಾರೆ, ಕಲ್ಯಾಣಕ್ಕೆ ಬಂದು ನೋಡಿ ಅಲ್ಲಿ ಯಾವ ರೀತಿಯಾಗಿ ಬದುಕನ್ನ ಕಟ್ಕೊಂಡಿದ್ದಾರೆ. ಸುಮ್ಮನೆ ಹೇಗೋ ಹಾಗೆ ಪ್ರಾಣಿ ಪಕ್ಷಿಯಾಗೆ ಬದುಕು ಕಟ್ಕೊಳ್ಳುವಂಥದ್ದಲ್ಲ. ಬದುಕು ಅಂದ್ರೆ ಹಾಗೆ, ಬದುಕಿನ ಮೌಲ್ಯ ಅಂದ್ರೆ ಏನು ಅನ್ನುವಂಥದ್ದನ್ನ ಅಲ್ಲಿ ಕಾಣಬೇಕು. ಆ ಕೂಡಲ ಸಂಗಮದಲ್ಲಿ ನೀವು ನೋಡ್ಬೇಕು, ಬಸವಣ್ಣನವರು ಗುರುಕುಲಾಶ್ರಮ ಅಲ್ಲೇ ಕಲ್ತಿದ್ದು, ಅಲ್ಲಿ ವಿದ್ಯಾಭ್ಯಾಸವನ್ನ ಕಲಿತು ಹಲವಾರು ರೀತಿಯಾಗಿರ್ತಕ್ಕಂತಹ ಬದುಕಿನ ಮೌಲ್ಯವನ್ನ ಕಟ್ಟಿಕೊಂಡ ಸ್ಥಳ ಬಸವಣ್ಣನವರಿಗೆ ಜಾಗೃತ ಮಾಡಿದಂತ ಕ್ಷೇತ್ರ. ನೀವು ಅಲ್ಲಿ ಬಂದು ನೋಡ್ಬೇಕು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ವಿಚಾರವನ್ನ ಕೇಳಿದ ಕ್ಷಣ ಅಲ್ಲಿದ್ದವ್ರಿಗೆಲ್ಲರಿಗೂ ಅನಿಸ್ತದೆ, ಒಂದು ಸಲ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಕರ್ನಾಟಕದ ಸ್ಪರ್ಶವನ್ನ ಆ ಭೂಮಿಯನ್ನ ಸ್ಪರ್ಶಿಸ್ಬೇಕು ಅಂತೇಳಿ ಅಲ್ಲಿ ಎಲ್ಲರೂ ಕೂಡ ಹೊರಡೋದಕ್ಕೆ ಅಣಿಯಾಗ್ತಾರೆ. ಎಲ್ಲರೂ ಕೂಡ ಆ ವಿಚಾರವನ್ನ ಚಿಂತನೆಯನ್ನ ಕೇಳಿ ಯಾರಿಗೂ ನಮಗೆ ಇಷ್ಟು ದಿನ ರಾಜ ನಮ್ಗೆ ಏನು ನಮ್ಮ ಕೊರತೆಗಳನ್ನ ನೀಗಿಸ್ತಾ ಇದ್ರಲ್ವಾ ಅವ್ರು ಯಾರಿಗೂ ಕೂಡ ಏನು ಹೇಳಿಲ್ಲ, ಎಲ್ಲರೂ ಹೋದ್ರು. ಹೀಗೆ ಒಂದು ದಿನ ಅವರೆಲ್ಲರೂ ಕೂಡ ಆ ಸೇವೆಗೆ ಅಣಿಯಾದಂತಹ ದಿನ ಪ್ರಾರಂಭ ಆಗ್ತದೆ. ಪ್ರತಿನಿತ್ಯವೂ ಕೂಡ ಅವರೆಲ್ಲರೂ ಕೂಡ ನೋಡ್ತಾರೆ, ಯಾರೊಬ್ಬರು ಇರೋದಿಲ್ಲ. ಅವರಿಗೆ ಆಶ್ಚರ್ಯ ಆಗ್ತದೆ. ಇಲ್ಲಿ ನಾವು ಏನು ಕೊರತೆ ಆಗಲಾರದಂಗೆ ಆ ಎಲ್ಲಾ ಜಂಗಮರನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ವಿ. ಅನ್ನ ಅರಿವೆ ಆಶ್ರಯ ಅವ್ರೇನ್ ಕೇಳ್ತಾರೋ ಎಲ್ಲವನ್ನು ಕೊಟ್ಟಿದ್ವಿ. ಒಬ್ಬ ಮನುಷ್ಯನಿಗೆ ಏನಾದ್ರು ಕೊರತೆ ಆದ್ರೆ ಸಮಸ್ಯೆ ಆದ್ರೆ ಮತ್ತೊಂದು ಹಾದಿಯನ್ನ ಹಿಡಿಯುವಂಥದ್ದು, ಮತ್ತೊಂದನ್ನ ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆಗೆ ಒಳಪಡ್ತಾನೆ. ಆದ್ರೆ ಇಲ್ಲಿ ಯಾರಿಗೂ ಯಾವ ಕೊರತೆ ಆಗಿಲ್ಲ, ಆದ್ರೂ ಯಾಕೆ ಹೋದ್ರು ಅಂತ ಅವ್ರಿಗೆ ಅವರೇ ಪ್ರಶ್ನೆಯನ್ನ ಮಾಡಿ ಅಲ್ಲಿರುವಂತ ಎಲ್ಲ ಸಹಚರರನ್ನ ಕರೆಸ್ತಾರೆ. ಯಾಕೆ ಹೋದ್ರು ಅನ್ನುವಂತ ಮಾತನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಇದೆ, ಅಲ್ಲಿ ಬಸವಣ್ಣನವರ ವಿಚಾರಧಾರೆಯನ್ನ ಕೇಳಿ ನನಗೂ ಕೂಡ ಅನಿಸ್ತು ಒಂದ್ಸಲ ನಾನು ಹೋಗ್ಬೇಕು ಅಂತೇಳಿ. ಆದ್ರೆ ನಾನು ಈ ರಾಜ್ಯದ ಈ ಮಂತ್ರಿಯ
ಕೈಯಲ್ಲಿದ್ದೀನಿ, ಅದಕ್ಕೋಸ್ಕರವಾಗಿ ನಾನು ಆ ನಿರ್ಧಾರವನ್ನ ತಗೊಂಡ್ಲಿಲ್ಲ ಅಂತೇಳಿ, ಆ ವಿಚಾರವನ್ನ ನಿಮಗೆ ಮುಟ್ಟಿಸ್ಬೇಕು ಅಂತೇಳಿ ನಾನೀಗ ಬಂದಿದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವ್ರು ಯಾರು ಇಲ್ಲಿಲ್ಲ ಅಂತೇಳಿ. ಹಾಗಾದ್ರೆ ಎಲ್ಲೋದ್ರು ಅಂತೇಳಿ ಹಲವಾರು ಜನರನ್ನ ಕರೆಸಿ ಹುಡುಕಿಸ್ತಾರೆ. ಹೋಗ್ರಿ ಅವರೆಲ್ಲ ಎಲ್ಲೋದ್ರು ಕರ್ಕೊಂಬ ಹೋಗ್ರಿ ಅಂತೇಳಿ. ಅದರಲ್ಲಿ ಎಲ್ಲರೂ ಹೋಗುವಂತ ಸಂದರ್ಭದಲ್ಲಿ ಬಹಳ ಮುಂಚೂಣಿಯಲ್ಲಿ ಹೋದಂತ ಒಬ್ಬ ಚಿಕ್ಕಣ್ಣ ಅನ್ನುವಂತ ವ್ಯಕ್ತಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಹೀಗ್ ಬಂದಿದೀವಿ ಅಂತ ಅಂದ್ರೆ ಏನ್ ಅನ್ಕೋತಾರೋ ಏನೋ ಅನ್ನುವಂತ ಅನುಮಾನಾಸ್ಪದವಾಗಿ ಒಬ್ಬ ಚೂರಿಯ ಕಳ್ಳನ ವೇಷದಲ್ಲಿ ಹೋಗಿ ಆತ ಅಲ್ಲಿ ಪ್ರವೇಶವನ್ನ ಮಾಡ್ತಾನೆ. ಮಾಡಿದಂತ ಸಂದರ್ಭದಲ್ಲಿ ಬಸವಣ್ಣನವರು ಬೇರೆ ಎಲ್ಲರೂ ಕೂಡ ಹಲವಾರು ರೀತಿಯಾಗಿರುವಂತ ಪರೀಕ್ಷೆಗಳು ಏರ್ಪಡಿಸಿದ್ರೆ ಬಸವಣ್ಣನವರು ಯಾರಾದ್ರೂ ಬರ್ಲಿ ಎಲ್ಲರನ್ನೂ ಕೂಡ ಮಾತಾಡೋದೇವರು, ನಡೆದಾಡೋದೇವರು ಅಂತೇಳಿ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಬಿದುವಚನವೇ ಸಕಲ ತಪಂಗಳಯ್ಯ, ಬಿದುವಚನವೇ ಸಕಲ ಜಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲಮೆಯ್ಯ ಅನ್ನೋ ಹಾಗೆ ಬಸವಣ್ಣವರು ಎಲ್ಲರನ್ನೂ ಕೂಡ ಬಂದವ್ರನ್ನೆಲ್ಲರನ್ನೂ ಕೂಡ ತನ್ನ ತೋಟಕ್ಕೆಯಲ್ಲಿ ಹಾಕೊಳ್ತಾರೆ. ಹಾಗೆ ಆತನನ್ನೂ ಕೂಡ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸಿ ಬಹಳ ಹೃದಯಪೂರ್ವಕವಾಗಿ ಆತನ ಆರೈಕೆ ಪೂರೈಕೆಗಳನ್ನ ಮಾಡ್ತಾರೆ. ಆ ಎಲ್ಲ ಹೃದಯ ಸ್ಪರ್ಶಿಯಾಗಿರುವಂತಹ ಸೇವಾ ಮನೋಭಾವನೆಯನ್ನ ನೋಡಿ ಆತನಿಗೆ ಕಣ್ಣಲ್ಲಿ ಗಳಗಳಗಳ ನೀರು ಬರ್ತದೆ. ಬಸವಣ್ಣವ್ರಿಗೆ ಗೊತ್ತಾಗ್ತದೆ ಅವರು ಯಾಕೆ ಬಂದಿದ್ದಾರೆ ಅಂತ. ಇದೇನು ಈತನ ವರ್ತನೆ ಸ್ವಭಾವ ಏನು ಅಂತ ಕೇಳಿದಾಗ ನಮ್ಮ ಕರ್ತವ್ಯ ಏನು, ಅವರ ಸೇವೆಯನ್ನ ಮಾಡುವಂಥದ್ದು, ಅವರಿಗೆ ಗೌರವವನ್ನು ಸೂಚಿಸೋದು, ಅತಿಥಿ ಸತ್ಕಾರವನ್ನ ಮಾಡೋದಷ್ಟೇ. ಆತ ಮಾಡ್ತಾ ಇರುವಂತದ್ದು ಅವರ ರಾಜಾಜ್ಞೆಯನ್ನ ಪಾಲಿಸ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದಾಗ ಆತನಿಗೆ ಗೊತ್ತಾಗ್ಬಿಡ್ತದೆ, ಬಸವಣ್ಣರಿಗೆ ಗೊತ್ತಾಗಿದೆ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿ ಆತ ಎಲ್ಲ ಆ ವಿಚಾರಗಳನ್ನ, ಅಲ್ಲಿ ಪ್ರಕೃತಿಯನ್ನ, ವಾತಾವರಣವನ್ನೆಲ್ಲ ನೋಡಿ ಬಸವಣ್ಣನವರ ಕಾಲಿಗೆ ಎರಗಿ ಆ ಚೂರಿ ಚಿಕ್ಕಣ್ಣ ಅಲ್ಲಿ ಚರಮೂರ್ತಿಯಾಗಿ ಆ ಬಸವಣ್ಣನವರ ಹತ್ರನೇ ಮಹಾಮನೆಯಲ್ಲೇ ಉಳಿದು ಬಿಡ್ತಾರೆ ಎನ್ನುವಂಥದ್ದು. ಹಾಗೆ ಹಲವಾರು ಜನ ಶರಣರು ಬಂದು ಒಂದೊಂದು ರೀತಿಯಾಗಿರುವಂತ ಕಾಯಕವನ್ನ ಕೈಗೊಳ್ತಾರೆ ಎನ್ನುವಂಥದ್ದು. ಹಾಗೆ ಈ ವಿಚಾರವನ್ನ ತಿಳಿದು ನಮ್ಮಲ್ಲಿದ್ದಂತ, ನನಗೆ ನಿಷ್ಠಾವಂತನಾಗಿರುವಂತ, ನನಗೆ ಪ್ರಾಮಾಣಿಕವಾಗಿದ್ದಂತ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಚಿಕ್ಕಯ್ಯನಾಗಿ ಹೋಗಿ ಒಬ್ಬ ಚರಮೂರ್ತಿಯಾಗಿ ಬದಲಾವಣೆ ಆಗಿದ್ದಾನೆ ಅಂದ್ರೆ ನಾವು ಹೋಗ್ಬೇಕು ಅಂತೇಳಿ ಆ ಮಹದೇವ ಭೂಪಾಲ ಅಣಿಯಾಗ್ತಾರೆ. ಹೋಗುವಂತ ಸಂದರ್ಭದಲ್ಲಿ ತನ್ನ ಎಲ್ಲ ಆ ವೇಷಭೂಷಣಗಳನ್ನ, ವಸ್ತ್ರ ಆಭರಣಗಳನ್ನೆಲ್ಲವನ್ನು ಕೂಡ ತೆಗೆದಿಟ್ಟು ನಾನು ಹೋಗ್ಬೇಕು ಅಂತೇಳಿ ಅವರ ಮಗನಿಗೆ ಪಟ್ಟವನ್ನ ಕಟ್ಟಿ ಹೊರಡೋದಕ್ಕೆ ಅಣಿಯಾಗ್ತಾರೆ. ಹೊರಡೋದಕ್ಕೆ ಅಣಿಯಾದಂತಹ ಸಂದರ್ಭದಲ್ಲಿ ಅವರ ಸತಿ ಮಹದೇವ ಭೂಪಾಲನ ಸತಿ ಗಂಗಾದೇವಿ ಮೊದಲನೇ ಹೆಸರು. ಆ ತಾಯಿಯೂ ಕೂಡ ಅಣಿಯಾಗುವಂತ ಸಂದರ್ಭದಲ್ಲಿ ಹೇಳ್ತಾರೆ, ನೋಡು ನಾನು ಹೋಗುವಂತ ಹಾದಿ ಸುಖದ ಸುಪ್ಪತ್ತಿಯ ಹಾದಿ ಅಲ್ಲ, ನೀನು ಬರೋದಾದ್ರೆ ತುಂಬಾ ಯೋಚನೆ ಮಾಡ್ಬೇಕು. ನೀನು ಮಗನಿಗೆ ಪಟ್ಟ ಕಟ್ಟಿದ್ದೀನಿ, ಆರಾಮಾಗಿ ನೀವು ರಾಜವೈಭೋಗವನ್ನು ನೋಡ್ಕೊಂಡು ಮಗನ ಜೊತೆ ಇರುವಂದಾಗ ನಾನು ಇರೋದಿಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನುವಂತೆ ನಾವಿಬ್ರು ಕೂಡ ಭಗವಂತ ಮೆಚ್ಚುವಾಗಿ ಗುರುಸೇವೆಯನ್ನ ಮಾಡಿದ್ದೀವಿ, ದಾಸೋಹವನ್ನು ಮಾಡಿದ್ದೀವಿ, ಶಿವಭಕ್ತಿಯನ್ನ ಮಾಡಿದ್ದೇವೆ. ಹಾಗೆ ನಾವಿದ್ರೆ ಇಬ್ರು ಜೊತೆಗಿರೋಣ ಅಂತ ಹೇಳಿದಾಗ ಆ ಒಂದು ಪರೀಕ್ಷೆಯನ್ನ ಮಾಡ್ತಾರೆ. ನೀನು ಅಕಸ್ಮಾತ್ ಬರೋದಾದ್ರೆ ನನ್ನ ಒಂದು ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು ಅಂತೇಳಿ. ಹಾಗಾದ್ರೆ ಏನು ಆ ಪರೀಕ್ಷೆ ಎನ್ನುವಂಥದ್ದನ್ನ ಆತ ಕೇಳುವಂತ ಸಂದರ್ಭದಲ್ಲಿ ಒಂದು ಕ್ಷಣ ಎಲ್ಲರೂ ಕೂಡ ಕಲ್ಯಾಣ ಪಡುವಂತ ವಿಚಾರವನ್ನ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ನೀನು ನನ್ನೊಟ್ಟಿಗೆ ಬರುವುದಾದರೆ ಈ ಬೀದಿಯಲ್ಲಿ ದಿಗಂಬರಿಯಾಗಿ ಹೋಗ್ಬೇಕು ಅಂತ. ಆಕೆ ನನ್ನ ಪತಿಯಾಜ್ಞೆ ಎನ್ನುವಂತ ನಿಟ್ಟಿನಲ್ಲಿ ನಾನು ಹೋಗ್ತೇನೆ ಎನ್ನುವಂತ ಅಡಿ ಇಡುವಂತ ಸಂದರ್ಭದಲ್ಲಿ ನಿಲ್ಲು ಅಂತ ಹೇಳಿ ಆತನು ಕೂಡ ನೀನು ಕೂಡ ಆಧ್ಯಾತ್ಮಿಕತೆ ಪಥದಲ್ಲಿ ಬರೋದಕ್ಕೆ ನೀನು ಅಣಿಯಾಗಿದೆಯಾ, ಸಿದ್ಧರಾಗಿದ್ದೀಯಾ, ನಡಿ ಹೋಗೋಣ ಅಂತೇಳಿ ಅವರಿಬ್ಬರೂ ಕೂಡ ದಂಪತಿ ಸಮೇತವಾಗಿ ಹೋಗ್ತಾರೆ. ಹೋಗುವಂತ ಹಾದಿಯಲ್ಲಿ ಅವ್ರಿಗೆ ಹಲವಾರು ರೀತಿಯಾಗಿರುವಂತ ಅನುಭವಗಳಾಗ್ತವೆ. ಅಂತ ಅನುಭವಗಳನ್ನೆಲ್ಲವನ್ನು ಕೂಡ ಪಡ್ಕೊಳ್ತಾರೆ. ಹಾದಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅವ್ರಿಗೆ ಅನಿಸ್ತದೆ, ಆನೆ, ಮೇನೆ, ಒಂಟೆ, ಕುದುರೆ ಈ ರಾಜ ವೈಭೋಗದಲ್ಲಿದ್ದಂತ ಒಬ್ಬ ವ್ಯಕ್ತಿ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲವನ್ನು ಎಷ್ಟೋ ವಸ್ತುಗಳನ್ನ ಬಿಟ್ಟು ಇರಲಾರದೆ ಇರುವಂತ ಸಂದರ್ಭದಲ್ಲಿ ಅವರು ಅವೆಲ್ಲವನ್ನ ಭೌತಿಕವಾಗಿರ್ತಕ್ಕಂಥ ವಸ್ತುವನ್ನ ಮನಪೂರ್ವಕವಾಗಿ ಬಿಡುವುದು ಇದೆಯಲ್ಲ, ಆ ಮನಪೂರ್ವಕವಾಗಿ ಎಲ್ಲವನ್ನು ಕೂಡ ತ್ಯಜಿಸಿ ಅವರು ಹಾದಿಯಲ್ಲಿ ಹೋಗ್ತಾರೆ ಅನ್ನುವಂಥದ್ದು. ಆ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ
ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದಿದ್ದು ಹೇಗೆ ಅಂತಾನೆ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಅವರು ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ಮಾಡ್ಕೊಂತ ಯಾವಾಗ ಹೋಗಿ ಕಂಡೇವೋ ಆ ಅನುಭವ ಮಂಟಪವನ್ನ ಯಾವಾಗ ಹೋಗಿ ನೋಡ್ತೀವಿ, ಅಲ್ಲಿ ಅವ್ರು ಹೇಳಿರುವಂತ ವಿಚಾರವನ್ನೆಲ್ಲವನ್ನು ಕೂಡ ತಲೆಗೆ ಅವ್ರಿಗೆ ದುಂಗುತ್ತಾ ಇರ್ತದೆ. ಇಂತೆಂತ ಶರಣರು ಬಂದಿದ್ದಾರಂತಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯಾಗಿರುವಂತಹ ಕಾಯಕವನ್ನ ಮಾಡ್ತಾ ಇದ್ದಾರಲ್ಲ, ಅವ್ರ ಬದುಕಿನ ರೀತಿಯನ್ನ ನೋಡ್ಬೇಕು, ಅವ್ರ ಬದುಕನ್ನ ನಾವು ಕೂಡ ನೋಡಿ ನಾವು ಆ ಬದುಕಿನಲ್ಲಿ ಒಬ್ಬರಾಗಿ ಬದುಕಬೇಕು ಅಂತೇಳಿ ಹಲವಾರು ರೀತಿಯಾಗಿರುವಂತ ವಿಚಾರವನ್ನ, ಚಿಂತನೆಯನ್ನ, ಆಲೋಚನೆಯನ್ನ ಮಾಡ್ತಾರೆ. ಅವರು ಬರುವಂತ ವಿಚಾರ ಬಸವಣ್ಣನವರಿಗೆ ಗೊತ್ತಾಗಿರ್ತದೆ. ಅವರಿಗೆ ಕೊಡುವಂತ ಗೌರವ ಮನ್ನಣೆಯನ್ನ ಕೊಟ್ಟು ಅಲ್ಲೆಲ್ಲ ಅತಿಥಿ ಸತ್ಕಾರವನ್ನ ಮಾಡ್ತಾರೆ. ಅಲ್ಲಿ ಅನುಭವ ಮಂಟಪದಲ್ಲಿ ಹೀಗೆ ಕುಂತಿರುವಂತ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂತ ಕಾಯಕವನ್ನ ನೇಮಿಸ್ತಾರೆ. ಅಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಬಂದಂತವ್ರು ಇಡೀ ಕಲ್ಯಾಣವನ್ನೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು 3-4 ದಿನಗಳು ಮಾತ್ರ. ತದನಂತರ ಬಂದವರೆಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಕಾಯಕವನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಸರಿ, ನಮಗಾದ್ರೆ ನಾವೇನ್ ಮಾಡ್ತಾ ಇದ್ವಿ, ಯಾರಾದ್ರೂ ಏನಾದ್ರೂ ಕಾಯಕವನ್ನ ಆಯ್ಕೆ ಮಾಡ್ರಿ ಅಂದ್ರೆ ನಾವೇನ್ ಮಾಡ್ತಿದ್ವಿ, ನಮ್ಮ ಕೈಲಿ ಯಾವ್ದು ಆಗ್ತದೋ ಅಥವಾ ನಮಗೆ ಯಾವ್ದು ಸುಲಭವೋ ಆ ಕಾಯಕವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಅಲ್ಲಿ ಅನುಭವ ಮಂಟಪದಲ್ಲಿ ನೇಮಿಸಿರುವಂತ ಕಾಯಕ ಅವ್ರಿಗೆ ಏನಪ್ಪಾ ಅಂದ್ರೆ ಅರಣ್ಯಕ್ಕೆ ಹೋಗಿ ಸೌದೆಗಳನ್ನ, ಕಟ್ಟಿಗೆಗಳನ್ನ ಕಡಿದು ತಂದು ಮಾರಾಟ ಮಾಡಬೇಕು. ಅದರಿಂದ ಬಂದಂತ ಧನದಿಂದ ಪದಾರ್ಥವನ್ನು ತಂದು ಪ್ರಸಾದವನ್ನ ಮಾಡಿ ದಾಸೋಹ ಮಾಡಿ ತನ್ನ ಬದುಕು ಜೀವನವನ್ನ ನಡೆಸುವಂಥದ್ದು. ಇದು ಹೇಳಲಿಕ್ಕೆ ಬಹಳ ಚಂದ, ಕೇಳಲಿಕ್ಕಂತೂ ಬಹಳ ಮಧುರ. ಆದ್ರೆ ಜೀವನದಲ್ಲಿ ತಮಗೆ ಆ ಅನುಭವಕ್ಕೆ ತಂದುಕೊಳ್ಳುವಂಥದ್ದು ಇದೆಯಲ್ಲ, ಇದು ಕಷ್ಟ ಸಾಧ್ಯದ ಬದುಕು ಅನ್ನುವಂಥದ್ದು. ಅವರು ಆ ಕಲ್ಯಾಣದ ಒಂದು ಹೊರಭಾಗದಲ್ಲಿ ಚಿಕ್ಕ ಒಂದು ಗುಡಿಸಲನ್ನ ಹಾಕೊಂಡು ಪ್ರತಿನಿತ್ಯವೂ ಕೂಡ ತನ್ನ ಪಾಲಿನ ಕರ್ತವ್ಯವನ್ನ, ಸ್ನಾನಗಳನ್ನ ಮಾಡಿಕೊಂಡು ಶಿವಯೋಗವನ್ನ ಮಾಡಿ ತನ್ನ ಹೆಗಲಿಗೆ ಕೊಡಲಿಯನ್ನ ಇಟ್ಟು ಆತ ಕಟ್ಟಿಗೆಯನ್ನ ಕಡಿಯುವಂತಹ ಸಂದರ್ಭದಲ್ಲಿ ಕಾಡನ್ನ ಪ್ರವೇಶವನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಸಂದರ್ಭದಲ್ಲಿ ಆ ಕಾಡಿಗೆ ಒಮ್ಮೆ ನಮಸ್ಕಾರವನ್ನ ಮಾಡುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಏನನ್ನ ಪಡ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ಸದಾ ಕೃತಜ್ಞತೆಯನ್ನ ಸಲ್ಲಿಸಿ ಪಡ್ಕೋಬೇಕಾಗ್ತದೆ ಅನ್ನುವಂಥದ್ದು. ಅತನೇ ಶಿವಯೋಗಿಗಳು ಶಿವಯೋಗವನ್ನ ಮಾಡೋದಕ್ಕೋಸ್ಕರವಾಗಿ ಬಿಲ್ವಪತ್ರೆಯನ್ನ ಅರಿದು ತರ್ತಾ ಇರ್ಲಿಲ್ಲ, ಕಿತ್ತು ತರ್ತಾ ಇರ್ಲಿಲ್ಲ. ಗಿಡಕ್ಕೆ ನೋವಾಗ್ತದೆ ಅನ್ನುವಂಥದ್ದು. ಆದ್ರೆ ಸಂಜೆನೆ ಹೋಗ್ಬಿಟ್ಟು ಆ ಗಿಡದ ಬುಡದಲ್ಲೆಲ್ಲವನ್ನು ಸಾರಿಸಿ ಗುಡಿಸಿ ಎಲ್ಲ ಬಂದು ಮುಂಜಾನೆ ಅವರು ಆ ಪತ್ರೆಗಳನ್ನ, ಬಿಲ್ಪತ್ರೆಗಳನ್ನ ಎತ್ತಿ ಪೂಜೆ ಮಾಡ್ತಾ ಇದ್ರು. ಬಸವಣ್ಣನವರ ತತ್ವ, ಸಿದ್ಧಾಂತ, ಆಧ್ಯಾತ್ಮಿಕತೆಯನ್ನ ತನ್ನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಭಾವದಲ್ಲಿ, ತನ್ನ ಬದುಕಿನಲ್ಲಿ ಆಚರಣೆ ಮಾಡ್ಕೊಂಡ್ಬಂದಂತವ್ರು. ಸಕಲ ಜೀವಾತ್ಮರಿಗೆ ಲೇಪನ್ನೇ ಬಯಸಬೇಕು ಅನ್ನುವಂತ ಉದ್ದೇಶದಿಂದ ಅವರು ಬೇಗ ಉಪತ್ರೆಯನ್ನ ತರೋದಕ್ಕೆ ಹೋದ್ರೆ ಅಥವಾ ಒತ್ತು ಹುಟ್ಟೋದ್ರೊಳಗಾಗಿ ನಾವು ಏನಾದ್ರೂ ಹೋಗಿ ಇದ್ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗ್ತದೇನೋ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಅನ್ನುವಂಥದ್ದು. ಅವ್ರು ಹೇಳ್ತಾ ಇದ್ರು, ಯಾರಾದ್ರೂ ಬೆಳಗ್ಗೆನೆ ಬೇಗ ಕಸ ಗುಡಿಸ್ತಾ ಇದ್ರೆ ಕಸ ಗುಡಿಸ್ಬೇಡ್ರಿ ಅಂತಿದ್ರಂತೆ. ಯಾಕೆ ಅಂದ್ರೆ ಆ ಇರುವೆಗಳು, ಸಣ್ಣ ಪುಟ್ಟ ಪ್ರಾಣಿಗಳು ಅವ್ರ ಬದುಕಿನ ನಿರ್ವಹಣೆಗೋಸ್ಕರವಾಗಿ ಹೋಗ್ತಾ ಇರ್ತಾರೆ ಅಥವಾ ಅವು ಏನಾದ್ರು ತಗೊಂಡು ಹೋಗ್ತಾ ಇರ್ತಾರೆ, ಅವಕ್ಕೆ ತೊಂದರೆ ಆಗ್ಬಾರ್ದು. ಬೆಳಕರಿ ಅಷ್ಟೊತ್ತಿಗೆ ಅವ್ರವ್ರ ಕಾಯಕವನ್ನ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಅವಕ್ಕೆ ತೊಂದರೆ ಆಗ್ಬಾರ್ದು. ಇಂತಹ ಸೂಕ್ಷ್ಮಮತಿಗಳು, ಎಂತಹ ತೀಕ್ಷ್ಣಮತಿಗಳು ಶಿವಯೋಗಿಗಳು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ದಾಸಿಮಯ್ಯ ದುಗ್ಗಳೆಯವರು ಕೂಡ ಆ ಕಾಡಿಗೆ ಆ ಶರಣ, ಆ ಮೋಳಿಗೆ ಮಾರಯ್ಯ ಆ ನಮಸ್ಕಾರವನ್ನ ಮಾಡಿ ಕಾಡಿಗೆ ನಾನು ಯಾಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಶರಣರ ದಾಸೋಹಕ್ಕೋಸ್ಕರವಾಗಿ ನಾನು ವನವನ್ನ, ಈ ಸೌದೆಯನ್ನ ಕಳೆದು ತಗೊಂಡೋಗ್ತಾ ಇದ್ದೀನಿ ತಾಯಿ ಅಂತ ಹೇಳಿ ನಮಸ್ಕಾರವನ್ನ ಮಾಡಿ ಶಿವಯೋಗಿಗಳಿಗೆ ಸಂತೃಪ್ತಿ ಪಡಿಸೋದಕ್ಕೋಸ್ಕರವಾಗಿ ನಾನು ಇದನ್ನ ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿ ನಮಸ್ಕಾರವನ್ನ ಮಾಡಿ ಕಾಡಿನಲ್ಲಿ ಸೌದೆಯನ್ನ ಕಡಿದು ತಗೊಂಡೋಗಿ ಆ ಕಲ್ಯಾಣದ ಬೀದಿಗಳಲ್ಲಿ ಮಾರಾಟವನ್ನ ಮಾಡ್ತಾರೆ. ಒಂದ್ ರೀತಿ ಬೇಡೋದು, ಈ ಮಾರೋದು ಇದೆಯಲ್ಲ, ಇದು ಶರಣರು ಎಷ್ಟು ಚೆನ್ನಾಗಿ ಕಂಡ್ಕೊಂಡಿದ್ರು ಅಂದ್ರೆ ನಮ್ಗನಿಸ್ತದೆ ಎಲ್ಲೋ ಒಂದ್ ಕಡೆ ಅಹಂಕಾರ, ಸ್ವಾಭಿಮಾನಕ್ಕೆ ಕಡಿವಾಣ ಹಾಕುವಂಥದ್ದಕ್ಕೇನೋ ಅಂತ ಹೇಳಿ ನಮಗೆ ಭಾವಿಸ್ಬೇಕಾಗ್ತದೆ ಏನಂತ. ಯಾವತ್ತಾದ್ರೂ ನೋಡಿ, ಯಾವತ್ತೂ ಯಾರನ್ನೂ ಏನನ್ನು ಕೇಳಲಾರ್ದಂತ ವ್ಯಕ್ತಿ ಏನಾದ್ರೂ ಕೇಳ್ಬೇಕು ಅಂದ್ರೆ ಎಷ್ಟೊಂದು ಮುಜುಗರ, ಎಷ್ಟೊಂದು ಯೋಚನೆ ಮಾಡ್ತೀವಿ, ಚಿಂತೆ ಮಾಡ್ತೀವಿ ಅಲ್ವಾ. ಹಾಗೆ ತನ್ನ ಪರಮಾತ್ಮನ ಸೇವೆಗೋಸ್ಕರವಾಗಿ, ಜಂಗಮ ದಾಸೋಹಕ್ಕೋಸ್ಕರವಾಗಿ ಆತ ಸೌದೆಯನ್ನ ಕಡಿದು ಮಾರಾಟವನ್ನ ಮಾಡಿ ಅದರ ಬಂದಂತ ಆ ಪದಾರ್ಥವನ್ನ ತಂದು ಆ ತಾಯಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಮಾಡುವಂತ ಆ ಭಕ್ತಿಯ ರಸ ಹೇಗಿತ್ತಪ್ಪ ಅಂದ್ರೆ ಇಡೀ ಆ ಕಲ್ಯಾಣದಲ್ಲಿಯೇ ಕೂಡ ಅವ್ರ ಮನೆಗೋಗಿ ಪ್ರಸಾದ ಮಾಡ್ಬೇಕು, ಅಷ್ಟು ರುಚಿಯಾಗಿರ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂತ ಪ್ರಸಾದವನ್ನ ಆ ತಾಯಿ ತಯಾರು ಮಾಡ್ತಾ ಇರ್ತಾರೆ. ಒಂದು ದಿನ ಏನಾಗ್ತದೆ ಅಂತ ಅಂದ್ರೆ
ಬಸವಣ್ಣನವರು ಅವರ ಅಷ್ಟೊಂದು ರಾಜ್ಯ ವೈಭೋಗದಲ್ಲಿದ್ದಂಥವ್ರು ಗುಡಿಸಿಲಲ್ಲಿದ್ದಾರೆ, ಸೌದೆ ತಂದು ಮಾರ್ತಾ ಇದ್ದಾರೆ, ಎಷ್ಟೊಂದು ಕಷ್ಟ ಆಗ್ತಾ ಇರ್ಬೋದೇನೋ ಅಂತೇಳಿ ಅಂತ ಮಾತೃ ಹೃದಯಗಳಾಗಿರುವಂತಹ ಕರುಣಾಮಯಿಗಳಾಗಿರುವಂತಹ ಬಸವಣ್ಣವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಮನಸ್ಸು ಕರಗಿ ಇವರಿಗೆ ಕಷ್ಟ ಆಗಬಾರ್ದು ಅಂತೇಳಿ ತನ್ನ ಜೋಳಿಗೆಯಲ್ಲಿ 2 ಜೋಳಿಗೆಯಲ್ಲಿ ಒನ್ನುಗಳನ್ನ ತಂದು ಅವರ ಮನೆಗೆ ಬಂದು ಅತಿಥಿ ಸತ್ಕಾರವನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡಿ ಪ್ರಸಾದವನ್ನ ಮಾಡಿ ಮಾರುವೇಷದಲ್ಲಿ ಬಂದು ಆ ಒನ್ನಿನ ಜಳಕೆಗಳನ್ನ ತಂದು ಅಲ್ಲಿ ಸರಿಸಿ ಹೋಗಿರ್ತಾರೆ. ಈತ ತನ್ನ ಕಾಯಕವನ್ನ ಮುಗಿಸ್ಕೊಂಡು ಬಂದು ಸ್ನಾನ ಪೂಜಾದಿಗಳನ್ನ ಮಾಡಿ ಅಲ್ಲಿ ನೋಡ್ತಾನೆ, ಆ ಒನ್ನುಗಳಿರ್ತವೆ. ಅದೆಲ್ಲವನ್ನು ಕೂಡ ನೋಡಿ ಇದನ್ನ ಯಾಕೆ ಹೊಂದಿಟ್ರು, ಇದನ್ನ ಯಾಕೆ ತಗೊಂಡೆ ಅಂತೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ತನ್ನ ಸತಿಗೆ ಕೇಳಿದಾಗ ಇದು ನನಗೆ ಗೊತ್ತಿಲ್ಲ, ನಾನು ತಗೊಂಡಿಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ಯಾರು ಬಂದಿದ್ರು ಅಂದ್ರೆ ಒಬ್ಬ ಜಂಗಮರು ಬಂದಿದ್ರು, ಅವರು ಪ್ರಸಾದವನ್ನ ಮಾಡಿ ಅವರ ಅತಿಥಿ ಸ್ವೀಕಾರವನ್ನ ಮಾಡ್ಕೊಂಡು ಹೋದ್ರು, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರ ತಾಯಿ. ಹಂಗಂದಾಕ್ಷಣ ಇದು ಇನ್ಯಾರ ಕೆಲಸ, ಇದು ಬಸವಣ್ಣನ ಕೆಲಸನೇ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಆವಾಗ ಬಸವಣ್ಣನವರು ನಮ್ಮನ್ನ ತುಂಬಾ ಬಡವರು ಅನ್ಕೊಂಡಿದ್ದಾರ, ಆದ್ರೆ ನಾನು ಭೌತಿಕವಾಗಿರ್ತಕ್ಕಂಥ ಆ ಬಡತನ ನನಗಿಲ್ಲ, ನಾನು ಆಧ್ಯಾತ್ಮಿಕತೆಯಲ್ಲಿ ನಾನು ಬಹಳ ಶ್ರೀಮಂತ ಇದ್ದೇನೆ, ನನ್ನನ್ನು ಈ ರೀತಿಯಾಗಿ ನೋಡ್ತಾ ಇದ್ದಾರ ಬಸವಣ್ಣವರು ಅಂತ ಹೇಳ್ಬಿಟ್ಟು ಇಲ್ಲಿ ಈ ವಿರೋಧನ ಯಾರಾದ್ರೂ ಕರಿ, ಅಲ್ಲಿ ಹೊರಗೆ ಯಾರಾದ್ರೂ ಬರ್ತಾ ಇದ್ರೆ ಅವ್ರಿಗೆ ಕೊಡೋಣ ಅಂತ ಹೇಳ್ತಾರೆ. ಅವಾಗ ಆ ಯಾರಾದ್ರೂ ಇದ್ರೆ ಕರಿ ಅಂತ ಅಂದಾಗ ಆಕೆ ಅಲ್ಲಿಬ್ರು ಜಂಗಮರು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಒಳಗೆ ಕರಿ ಅಂತ ಹೇಳ್ತಾರೆ. ಆ ಒಳಗೆ ಕರೆದಂತ ಸಂದರ್ಭದಲ್ಲಿ ಅವ್ರು ಕೊಡ್ತಾರೆ, ಅವರಿಗೆ ಜಂಗಮರಿಗೆ ಅತಿಥಿ ಸತ್ಕಾರವನ್ನ ಮಾಡಿ ಪ್ರಸಾದದ ಸಂತೃಪ್ತಿಯನ್ನ ಪಡಿಸು, ತದನಂತರ ನಾವು ಅವರಿಗೆ ಆ ಒನ್ನುಗಳನ್ನ ಕೊಟ್ಟು ಕಳ್ಸೋಣ ಅಂತೇಳಿ. ಮತ್ತೆ ಹೀಗೆ ಅವೆಲ್ಲ ಕೊಡ್ತಾರೆ. ಇವು ಇನ್ನೂ ಹೆಚ್ಚಾಗಿದ್ದಾವೆ ಅಂತೇಳಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಬಸವಣ್ಣನವರಿಗೆ ನಾವೇನು ಅಂತ ಪರಿಚಯ ಆಗ್ಬೇಕು ಅಂತೇಳಿ ಒಂದ್ಸಲ ಮಹಾಮನೆಗೆ ಹೋಗಿ ಅಲ್ಲಿರುವವರ ಎಲ್ಲ ಗಣಗಳಿಗೂ ಕೂಡ ದೀರ್ಘದಂಡ ನಮಸ್ಕಾರವನ್ನ ಮಾಡಿ ನೀವೆಲ್ಲರೂ ಕೂಡ ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂತೇಳಿ ಭಿನ್ನಹ ಮಾಡ್ತಾರೆ. ಅವರಿಗೆ ಯಾವ್ದು ಗೊತ್ತಿರಲ್ಲ, ಸರಿ ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾರೆ. ಅವ್ರ ಮನೆಯಲ್ಲಿ ಅವರು ಮಾಡುವಂತ ಅತಿಥಿ ಸತ್ಕಾರವನ್ನ ನೋಡಿ ಸಂಭ್ರಮವೋ ಸಂಭ್ರಮ ಆಗ್ತದೆ. ಎಲ್ಲರೂ ಕೂತ್ಕೊಂಡು ಹಲವಾರು ರೀತಿಯಾಗಿರುವಂತಹ ಚಿಂತನೆಗಳನ್ನ ಮಾಡಿ ಪ್ರಸಾದವನ್ನ ಮಾಡ್ತಾರೆ. ಪ್ರಸಾದವನ್ನ ಮಾಡಿದ ಕ್ಷಣ ಆ ಶರಣರೋಗಿ ಪಾದೋದಕವನ್ನ ತೆಗೆದುಕೊಂಡು ಹೋಗಿ ತಾನು ಏನು ಕಾಡಿಗೆ ಹೋಗಿ ಸೌದೆ ತಂದಿದ್ರಲ್ಲ ಕಟ್ಟಿಗೆನ, ಅದ್ರ ಮೇಲೆ ಆ ಪಾದೋದಕವನ್ನೆಲ್ಲವನ್ನು ಕೂಡ ಸಿಂಪಡಣೆಯನ್ನ ಮಾಡ್ತಾರೆ. ಅವೆಲ್ಲವೂ ಕೂಡ ಒನ್ನಿನ ಕಟ್ಟಿಗೆಗಳಾಗ್ತವೆ, ಚಿನ್ನದ ಕಟ್ಟಿಗೆಗಳಾಗ್ತವೆ. ಅವಾಗ ಅವ್ರು ಪ್ರಸಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕೊಡ್ಲಿಯನ್ನ ತಗೊಂಡು ಎಲ್ಲ ಕತ್ತರಿಸ್ತಾರೆ, ಇಷ್ಟಿಷ್ಟು ಬೇಕೋ ಅಷ್ಟಷ್ಟು ಕತ್ತರಿಸ್ಬಿಟ್ಟು ಬಂದಂತ ಎಲ್ಲರಿಗೂ ಕೂಡ ಜಂಗಮ ಪುಂಗವರಿಗೆಲ್ಲರಿಗೂ ಕೂಡ ಒಂದೊಂದು ಒನ್ನಿನ ಜಳಕೆಯನ್ನ ಕೊಡ್ತಾರೆ. ಆ ವಿಚಾರ ಬಸವಣ್ಣನವರಿಗೆ ತಿಳಿತದೆ. ಎಂಥ ಶಿವಯೋಗಿ ನೀನು, ಎಂಥ ಸಾಧನೆಯ ಸಿದ್ಧಿ ಆಧ್ಯಾತ್ಮಿಕತೆಯನ್ನ ತನ್ನ ಬದುಕಿನಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡು ಎಂಥ ಆದರ್ಶವಾಗಿರುವಂತ ಬದುಕನ್ನ ಬದುಕ್ತಾ ಇದ್ದೀರಾ ನೀವು ಸತಿಪತಿಗಳು ಅಂತೇಳಿ ಬಸವಣ್ಣವರು ಬಂದು ಕ್ಷಮೆಯನ್ನ ಕೇಳಿದ್ರು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು. ಈ ರೀತಿಯಾಗಿರುವಂತಹ ಹಲವಾರು ರೀತಿಯಾಗಿರುವಂತಹ ಬದುಕಿನಲ್ಲಿ ಪರಿವರ್ತನೆಗಳನ್ನ ಕಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೆ ಅಕ್ಕನ ಬದುಕಿನಲ್ಲೂ ಜೀವನದಲ್ಲೂ ಹಲವಾರು ರೀತಿಯಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಎಷ್ಟೋ ಜನ ಸುಮ್ಮನೆ ಹಾಗೆ ದೀಕ್ಷೆಯನ್ನ ಕೊಡೋದಿಲ್ಲ, ಸುಮ್ಮನೆ ದೀಕ್ಷೆ ತಗೊಳ್ಳೋದು ಬೇರೆ, ಆದ್ರೆ ಆಧ್ಯಾತ್ಮಿಕವಾಗಿರುವಂತಹ ಸಾಧನೆಯನ್ನು ಮಾಡುವಂತವರಿಗೆ ಆಧ್ಯಾತ್ಮಿಕತೆಯನ್ನ ಆ ಸಾಧನೆಯ ಸಿದ್ಧಿಯನ್ನ ಅಳವಡಿಸ್ಕೋಬೇಕು ಅನ್ನುವಂತ ತುಂಬಾ ಹಸಿವು ಆಸಕ್ತಿ ಇರೋರಿಗೆ ಹಲವಾರು ರೀತಿಯಾಗಿರುವಂತಹ ಪರೀಕ್ಷೆಗಳನ್ನ ಮಾಡಿ ಗುರು ದೀಕ್ಷೆಯನ್ನ ಕೊಡುವಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಪರೀಕ್ಷೆಯಲ್ಲೂ ಕೂಡ ಅಕ್ಕ ಗುರುವಿನ ಹತ್ರ ಎಲ್ಲ ಗೆದ್ದಿರ್ತಾರೆ. ಆದ್ರೆ ಸಮಾಜ ಅನ್ನುವಂಥ ಪರೀಕ್ಷೆ ಇದೆಯಲ್ಲ, ಅದರ ಮಧ್ಯೆ ಗೆಲ್ಲೋದು ಕಷ್ಟ ಸಾಧ್ಯವೇ ಅನ್ನುವಂಥದ್ದು. ಹೇಗಿದ್ರೂ ಕೂಡ ಅಂತಾರೆ, ಉಂಡ್ರೆ ಉಂಡಿದಾರಲ್ಲ ನೋಡಪ್ಪ, 3 ಹೊತ್ತು ತಿನ್ಕೊಂಡು ಆರಾಮಾಗಿದ್ದಾರೆ ಅಂತಾರೆ. ಏನು ಉಣ್ಲಿಲ್ಲ ಅಂದ್ರೆ ಅವ್ರಿಗೇನ್ ಬಂದೈತೆ, ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಎಲ್ಲ ಇದು ಯಾಕೋ ಉಂಟ ಇಲ್ಲ ಅಂತಾರೆ. ಸುಮ್ಮನೆ ಕುಂತಿದ್ರೆ ಅಯ್ಯೋ ಸುಮ್ಮನೆ ಕೂತಿದಾರಲ್ಲ ಮಲ್ಕೋಬಾರ್ದ, ಇದು ಮಲ್ಕೊಳೋ ಹೊತ್ತು ಅಂತಾರೆ. ಹಾಗೆ ಹೋಗ್ತಾ ಇದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾರಲ್ಲಪ್ಪ, ಇವ್ರಿಗೇನ್ ಬೇಸರನೇ ಆಗಲ್ಲ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥದ್ದನ್ನು ಸಹಜ ಮಾತಾಡೋದು ಲೌಕಿಕವಾಗಿ ಭೌತಿಕವಾಗಿರುವಂತ ಸಂದರ್ಭದಲ್ಲಿ. ಹಾಗೆ ಅಕ್ಕನಿಗೂ ಕೂಡ ಈ ರೀತಿಯಾಗಿರುವಂತ ಹಲವಾರು ರೀತಿಯಾಗಿರ್ತಕ್ಕಂಥ ನಿಂದೆ ಅಪಮಾನ ಎಲ್ಲವೂ ಕೂಡ ಬರ್ತವೆ ಅನ್ನೋದು. ಒಂದು ಸಲ ಏನಾಗ್ತದೆ ಅಂದ್ರೆ ಆ ಊರಿನಲ್ಲಿ ಹೀಗೆ ಜನ ಸುಮ್ಮನೆ ಇರಲ್ಲ, ಯಾರಾದ್ರೂ ಒಬ್ರು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅವ್ರ ಬಗ್ಗೆ ಮಾತಾಡೋದು ಸಹಜವೇ. ಹಾಗೆ ಒಂದು ದಿನ ಏನಾಗ್ತದೆ ಅಂದ್ರೆ ಆ ಊರಿನಲ್ಲ ಇರುವಂತ ಎಲ್ಲ ಹೆಂಗಳೆಯರು ಒಂದು ಕೊಡಪಾನವನ್ನ ಆ ಚೌರಿಗೆಯನ್ನ ತಗೊಂಡು ನೀರ್ ತರೋದಕ್ಕೆ ಅಂತೇಳಿ ಬಾವಿ ಕಟ್ಟೆ ಹತ್ರ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ
ಹೋದಂತವ್ರೆಲ್ಲರೂ ಕೂಡ ಅಕ್ಕನ ಬಗ್ಗೆಯೇ ಮಾತಾಡ್ತಾ ಇರ್ತಾರೆ. ಅಯ್ಯೋ ನೋಡಿದ್ರ ಆ ಓಂಕಾರ ಶೆಟ್ಟಿ ಲಿಂಗಮ್ಮನವರ ಮಗಳಿಗೆ ಯಾಕೋ ಒಂಥರ ಮಂಕಾಗಿರ್ತಾಳಂತೆ, ಆಕೆಗೆ ದೆವ್ವ ಹಿಡ್ದಿರ್ಬೇಕೇನೋ, ಶಂಕೆ ಹಿಡ್ದಿರ್ಬೇಕೇನೋ, ಏನೋ ಕಾಯಿಲೆ ಇರ್ಬೇಕೇನೋ, ಸುಮ್ಮನೆ ಇರ್ತಾಳಂತಲ್ಲ, ಒಬ್ಳೆ ಒಳಗಿರ್ತಾಳಂತಲ್ಲ, ಯಾರ ಜೊತೆನೂ ಮಾತಾಡಲ್ವಂತಲ್ಲ, ಏನಿರ್ಬಹುದು ಅಂತೇಳಿ ಒಬ್ರೆಲ್ಲ ಒಬ್ರು ಒಂದಲ್ಲ ಒಂದು ರೀತಿಯಾಗಿ ಮಾತಾಡ್ಕೊಳ್ತಾರೆ ಅಂತು. ತುಂಬಾ ಹೊತ್ತು ಮಾತಾಡ್ತಾರೆ. ಆಕೆ ನೋಡಿದ್ರ ಎಲ್ಲಾ ಹೆಣ್ಮಕ್ಳಂಗಿರಲ್ಲ, ಆಕೆ ಉಡುಗೆ ತೊಡುಗೆಗಳೇ ಬೇರೆ, ಎಲ್ಲಾ ಮಕ್ಕಳ ಜೊತೆ ಆಟ ಆಡೋದಿಲ್ಲ, ಎಲ್ಲರಂಗ್ ಮಾತಾಡೋದಿಲ್ಲ, ಎಲ್ಲರ ಹಾಗೆ ಆಕೆ ಕುಹಕದ ರೀತಿಯಾಗಿ ಇರೋದಿಲ್ಲ, ಆಕೆ ವರ್ತನೆಯೇ ಬೇರೆ, ಸ್ವಭಾವ ಬೇರೆ ಅಲ್ವೇ ಅಂತೇಳಿ. ಹೌದು, ನಾನು ಕೇಳಿದ್ದೆ, ಆಕೆಯನ್ನ ನೋಡಿದ್ದೇನೆ, ಆದ್ರೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹಲವಾರು ಜನ ಅಲ್ಲೇ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಅವ್ರ ತಾಯಿ ಬರ್ತಾರೆ. ಬಂದಾಗ ಅವ್ರ ತಾಯಿ ಹತ್ರ ಕೇಳ್ತಾರೆ, ಯಾಕೆ ನಿಮ್ಮ ಮಹಾದೇವಿಗೆ ಯಾಕೋ ಒಂದ್ ರೀತಿ ಮಂಕಾಗಿರ್ತಾಳಲ್ಲ, ಯಾಕೆ ನೀವು ಮದುವೆ ವಯಸ್ಸಿಗೆ ಬಂದಿದ್ದಾಳಲ್ಲ ಅದಕ್ಕೋಸ್ಕರ ಆ ರೀತಿನ, ನೀವು ಮದುವೆಯನ್ನ ಮಾಡಿಲ್ವಲ್ಲ ಅದಕ್ಕೋಸ್ಕರ ಆ ರೀತಿ ವರ್ತಿಸ್ತಾ ಇದ್ದಾಳ, ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ನನ್ನ ತಾಯಿಗೆ ನೋವಾಗ್ತದೆ. ಆವಾಗ ಬಂದು ಓಂಕಾರ ಶೆಟ್ಟಿ ಅವ್ರ ಹತ್ರ ಹೇಳ್ತಾರೆ, ನೋಡಿ ನನ್ನ ಆ ಮಹಾದೇವಿಯ ಬಗ್ಗೆ 10 ಹಲವು ರೀತಿಯಾಗಿರುವಂತಹ ಜನರು ಕ್ಷುಲ್ಲಕವಾಗಿ ಏನೇನೋ ಮಾತಾಡ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ನಮಗೆ ಇದೆಲ್ಲವನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂದ್ರೆ ನಾವು ಸಮಾಜದ ಮಧ್ಯೆ ಇದ್ದೀವಿ, ಜನರ ಜೊತೆ ಬದುಕ್ತಾ ಇದ್ದೀವಿ ಅಂತ ಹೇಳಿ ಆಕೆ ಹಲವಾರು ರೀತಿಯಾಗಿರುವಂತ ಪರಿಪರಿಯಾಗಿ ತನ್ನ ಪತಿಯೊಟ್ಟಿಗೆ ಚರ್ಚೆಯನ್ನ ಚಿಂತನೆಯನ್ನ ಮಾಡ್ತಾರೆ. ಇದೆಲ್ಲವನ್ನು ಕೂಡ ಕೇಳಿದಂತ ತಂದೆಗೆ ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ, ನನ್ನ ಮಗಳು ಹೆಂಗಿದ್ದಾಳೆ ಅಂತ ಹೇಳಿ ಅವರೇ ಪ್ರತಿನಿತ್ಯವೂ ಕೂಡ ಗುರುಕುಲಕ್ಕೆ ಆ ಶಿಕ್ಷಣವನ್ನ ಕೊಡಿಸೋದಕ್ಕೆ ಕರ್ಕೊಂಡು ಹೋದಾಗ ಆಕೆಯ ಆಧ್ಯಾತ್ಮಿಕತೆ ಆಗಿರುವಂತ ಜ್ಞಾನವನ್ನ ಅನುಭವವನ್ನ ಪಡ್ಕೊಳ್ಳೋದನ್ನ ತಂದೆ ಸೂಕ್ಷ್ಮವಾಗಿ ಗಮನಿಸಿರ್ತಾರೆ. ಆಗ ಈ ತಾಯಿ ಹೇಳೋದನ್ನೆಲ್ಲವನ್ನ ಕೇಳಿ ಅವ್ರು ಹೇಳ್ತಾರೆ, ನೋಡು ಜನ ಏನೋ ಅಂತಾರೆ ಆಡ್ತಾರೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ನಾನು ಬದುಕಬಾರ್ದು, ನನ್ನ ಬದುಕು ಏನಿದೆಯೋ ಅದನ್ನ ನಾವು ತಗೋಬೇಕೇವೇನ, ಇನ್ನೊಬ್ರು ಯಾರೋ ಏನೋ ಅಂತಾರೆ ಆಡ್ತಾರೆ ಅಂತೇಳಿ ನೀನ್ ತಲೆ ಕೆಡಿಸ್ಕೋಬಾರ್ದು, ನಿನ್ನ ಬದುಕು ಏನಿದೆಯೋ ಅದನ್ನ ನೀನ್ ಮಾಡ್ಕೊಂಡು ಹೋಗು, ಅವರೆಲ್ಲರೂ ಅನ್ನೋರು ಆಡೋರು ಇದ್ದಿದ್ದೆ ಅನ್ನುವಂಥದ್ದು. ಯಾರಾದ್ರೂ ನಮ್ಮನ್ನ ಏನಾದ್ರೂ ಅಂದ್ರು ಅಂದ್ರೆ, ಒಂದು ನಾಯಿ ಏನ್ ಮಾಡ್ತದಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಏನೋ ತಿಂದು ಬದುಕನ್ನ ಬದುಕ್ತದೆ, ಆದ್ರೆ ಅದು ಕೂಡ ಮಲವನ್ನ ತಿಂತದೆ. ಆದ್ರೆ ನಮ್ಮನ್ನ ದೂಷಣೆ ಮಾಡುವಂತವ್ರು, ನಮ್ಮನ್ನ ಹೀಯಾಳಿಸುವಂತವ್ರು ನಮ್ಮ ಅವಗುಣಗಳನ್ನ ಮಲವನ್ನ ಹೇಗೆ ಅದು ನೆಕ್ತದೋ ಹಾಗೆ ಆ ರೀತಿ ನಾಲಿಗೆಯ ಮುಖಾಂತರವಾಗಿ ನಮ್ಮ ಬಗ್ಗೆ ಮಾತಾಡುವಂತವರು ಕೂಡ ಈ ರೀತಿಯಾಗಿ ಮಾತಾಡ್ತಾರೆ ಎನ್ನುವಂಥದ್ದನ್ನ ಹೇಳಿದಾಗ ಆಕೆ ಸಮಾಧಾನ ಆಗ್ತದೆ. ಯಾಕೆ ಹೀಗೆ ಹೇಳ್ತಾರೆ ಅಂತ ಅಂದ್ರೆ ಆಕೆಗೆ ಸಮಾಧಾನ ಆಗ್ಲಿ ಎನ್ನುವಂತ ಉದ್ದೇಶದಿಂದ, ಅದಕ್ಕೋಸ್ಕರವಾಗಿ ಯಾರೋ ಅಂತಾರೆ ಆಡ್ತಾರೆ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಮಗಳು ಏನು ಅಂತ ಹೇಳಿ ನಮಗೆ ಗೊತ್ತಲ್ಲ. ಈಗ ನನ್ನ ಮನೆಗೆ ಮಗ ಇದ್ದಿದ್ರೆ ನಾವು ನಮ್ಮ ಮಗನ್ ಇಟ್ಕೊಳ್ತಾ ಇರ್ಲಿಲ್ವಾ, ಹಾಗಂತ ಅವ್ರಿವ್ರು ಅಂತಾರೆ ಅಂತ ಹೇಳ್ಬಿಟ್ಟು ಮದ್ವೆ ಮಾಡಕ್ ಕಳ್ಸಕ್ ಆಗ್ತದ ಯಾರ್ಯಾರಿಗೋ ಕೊಟ್ಟು ಅಂತ ಯೋಚನೆ ಚಿಂತನೆಗಳನ್ನು ಮಾಡೋದು ಬೇಡ ನಾವು ಅಂತೇಳಿ ಆಕೆ ಹೆಚ್ಚಿಗೆ ಆಕೆಯನ್ನ ಬಿಟ್ಬಿಡೋಣ ಅನ್ನುವಂತ ಮಾತುಗಳನ್ನ ಹೇಳ್ತಾ ನನ್ನ ಬದುಕು ನಿರ್ವಹಣೆಯನ್ನ ಮಾಡ್ತಾ ಇರ್ತಾರೆ. ಹಲವಾರು ರೀತಿಯಾಗಿರುವಂತ ಸಮಸ್ಯೆಗಳು ಸವಾಲುಗಳು ಬಂದಂತ ಸಂದರ್ಭದಲ್ಲಿ ಅಕ್ಕನಿಗೆ ಹೇಳ್ತಾರೆ, ನಮ್ಮ ಬದುಕಿನಲ್ಲಿ ನೀವ್ ಅಂದ್ಕೊಂಡಿರೋ ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತವೆ, ಬಂದಂತ ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ಎದುರಿಸ್ಬೇಕಾಗ್ತದೆ ಅನ್ನುವಂಥದ್ದು. ಎದುರಿಸುವಂತ ಸಂದರ್ಭದಲ್ಲಿ 10 ಹಲವು ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಅದು ನೀವು ತಡ್ಕೊಂಡ್ರಿ ಅಂದ್ರೆ ಅದು ನಾನು ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗೆ ಹೇಳುವಂತ ಸಂದರ್ಭದಲ್ಲಿ ಅಕ್ಕ ಮತ್ತೆ ಹೇಳ್ತಾರೆ, ನಾನು ಎಂತ ನೀವು ಮದುವೆ ಮಾಡ್ತೀವಿ ಅಂತ ಇರಲ್ಲ, ಹಾಗಾದ್ರೆ ನಾನೆಂತ ಹುಡುಗನನ್ನ ಮದುವೆ ಆಗ್ಬೇಕು ಅಂತ ಇದ್ದೀನಿ ಅಂತ ಹೇಳಿ ಕೇಳಿ, ನಾನು ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನು ಒಲಿದಿದ್ದೀನಿ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವ ನನ್ನ ಪತಿ, ಅಂತವನ ಪತಿಯನ್ನ ನೀವು ಹುಡುಕೊಡೋದಾದ್ರೆ ನಂಗೆ ಮದುವೆ ಮಾಡಿ, ಇಲ್ಲ ಅಂದ್ರೆ ಇದನ್ನು ಮಾತಾಡಬೇಡಿ ಅನ್ನುವಂಥದ್ದು. ಹೀಗೆ ಇದ್ದಾಗ ತನ್ನ ತಂದೆ ಹೇಳಿದಾಗೆ ಆ ತಾಯಿ ಸಮ್ಮತಿಸಿ ತನ್ನ ಪತಿ ಆಜ್ಞೆಯಂತೆಯೇ ಆಕೆ ಯಾವುದೇ ರೀತಿಯಾಗಿರುವಂತಹ ಮಗಳಿಗೆ ಒತ್ತಡವನ್ನ ಹೇರಲಾರದೆ ತನ್ನ ಮಗಳಿಗೆ ಬದುಕಿನ ನಿರ್ವಹಣೆಗೆ ಯಾವುದೇ ರೀತಿಯಾಗಿರುವಂತಹ ಅಡ್ಡಿ ಆತಂಕಗಳನ್ನ ಪಡಿಸಬಾರದು ಅನ್ನುವಂತ ಉದ್ದೇಶದಿಂದ ಅವ್ರು ಹೇಳ್ತಾರೆ, ಎನ್ನ ಮನವ ಮಾರುಗೊಂಡನವ, ಎನ್ನ ತನುವ ಸೂರೆಗೊಂಡೆನವ, ಎನ್ನ ಸುಖವ ಮೊಪ್ಪಗೊಂಡನವ, ಎನ್ನ ಇರುವಿಂಗಿಂಬುಗೊಂಡೆನವ, ಚನ್ನ ಮಲ್ಲಿಕಾರ್ಜುನನ ಒಲಿಮೆಯವಳಾನು. ನಾನು
ಯಾವುದೋ ವಸ್ತುವಿನ ಅಪೇಕ್ಷೆಯನ್ನ ಪಟ್ಟವಳಲ್ಲ. ನನ್ನ ಒಲವು, ನನ್ನ ಒಲಮೆ ಏನಿದೆ ಅಂದ್ರೆ ಆ ಭಗವಂತನ ಕಡೆ ಇದೆಯೇ ವಿನಃ ನನ್ನ ಒಲವು ಇನ್ಯಾವ ಕಡೆನೂ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಎಂಥದ್ದೇ ಸಂದರ್ಭ ಬಂದ್ರೂ ಕೂಡ, ಎಂಥದ್ದೇ ಸ್ತುತಿ ನಿಂದೆಗಳು ಬಂದ್ರೂ ಕೂಡ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂತ ಮಾತನ್ನ ಅಕ್ಕ ಹೇಳ್ತಾರೆ. ಹಾಗೆ ಸ್ತುತಿ ನಿಂದೆಗಳು ನಮ್ಮ ಬದುಕಿನಲ್ಲಿ ಬಂದಂತ ಸಂದರ್ಭದಲ್ಲಿ ಕೂಡ ಆಕೆ ಎಂಥ ಧೈರ್ಯವನ್ನ, ಸ್ಥೈರ್ಯವನ್ನ, ಸ್ಫೂರ್ತಿಯನ್ನ ತನ್ನ ತಂದೆ ತಾಯಿಗಳಿಗೆ ತುಂಬ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಆಕೆ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಳೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆ ಮಾಡಿ ನೆರೆತೊರೆಗಳಿಗಂಜಿದಳೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳೆಂತಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಂಥ ಅದ್ಭುತವಾಗಿರ್ತಕ್ಕಂಥ ಆಕೆಯ ಧೈರ್ಯ, ಸ್ಥೈರ್ಯ, ಸ್ಫೂರ್ತಿ. ನಾವು ಬೆಟ್ಟದ ಮೇಲೆ ಮನೆ ಮಾಡಿದೀವಿ ಅಂದ್ಮೇಲೆ ಅಲ್ಲಿ ಖಗಮೃಗಗಳು ಇರೋವೆ, ಕಾಡು ಪ್ರಾಣಿಗಳು ಇರೋವೆ. ಹಂಗಂತೇಳಿ ಆ ಮನೆ ಕಟ್ಟೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕಾಗಿತ್ತು. ಅಲ್ಲಿ ಬದುಕೋಕ್ ಆಗಲ್ಲ ಅಂದ್ಮೇಲೆ ಅಲ್ಲಿ ಮನೆ ಮಾಡಬಾರ್ದಾಗಿತ್ತಲ್ವಾ? ಅವಿದಾವೆ ಅಂದ್ಮೇಲೆ ಅವನ ಧೈರ್ಯವಾಗಿ ಎದುರಿಸುವಂತ ಶಕ್ತಿ, ಧೈರ್ಯ ನಮ್ಗೆ ಇರಬೇಕು ಅನ್ನುವಂಥದ್ದು. ಹಾಗೆ ಸಮುದ್ರದ ತಡೆಯಲ್ಲಿ ನಾವು ಮನೆ ಮಾಡಿದ್ದೀವಿ ಅಂದ್ರೆ ಅವು ನೆರೆತೊರೆಗಳು ಬರುವಂತದ್ದು ಸಹಜವೇ. ಹಾಗೆ ಅವು ಇದಾವಲ್ಲ ಅಂತೇಳಿ ನಾವು ಯೋಚನೆ ಮಾಡ್ಕೊಂತ ತಲೆ ಮೇಲೆ ಎಲ್ಲ ಆಕಾಶವೇ ಬಿತ್ತು ಅಂತೇಳಿ ಯೋಚನೆ ಮಾಡ್ಕೊಂಡ್ ಕುಂತ್ರೆ ಅವು ಬರೋದು ಹೋಗೋದು ಬಿಡ್ತವೇನೂ ಇಲ್ಲ. ಹಾಗೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ. ಈ ಸಂತೆಯೊಳಗೆ ಮನೆ ಮಾಡಿದೀವಪ್ಪ ಅಂತ ಅಂದ್ಮೇಲೆ ಗಲಾಟೆ ಮಾಡ್ಬೇಡ್ರಿ, ಮಾತಾಡ್ಬೇಡ್ರಿ, ನೀವು ಜಗಳ ಆಡ್ಬೇಡ್ರಿ ಅಂತ ಹೇಳಕ್ಕಾಗ್ತದೆ ಏನು ಸಂತೆಯೊಳಗೆ? ಇಲ್ಲ. ಸಂತೆ ಅಂದ್ಮೇಲೆ ಅದು ಗೋಜಲು ಗದ್ಲ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿರ್ತಕ್ಕಂಥ ಆಲೋಚನೆ, ಚಿಂತನೆ ಬೇಡ. ಸಂತೆಯಲ್ಲಿ ಬಂದು ಜನ ಕೂಡಿ ಹೋಗುವಂಥದ್ದು. ಹಾಗೆ ಸಂತೆ ಅಂದ್ರೆ ಅದು ಗದ್ದಲ, ಗೋಜಲು ಇರುವಂತದ್ದೇ. ಆದ್ರೆ ಅಲ್ಲಿ ನಾವು ಮನೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿದ್ದಾದ್ರೆ ಅಲ್ಲಿ ಮಾಡಬಾರ್ದಾಗಿತ್ತು. ಅಲ್ಲಿ ಮಾಡಿದೀವಿ ಅಂದ್ಮೇಲೆ ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಈ ಸಮಾಜ ಅನ್ನುವಂಥದ್ರಲ್ಲಿ ಸ್ತುತಿ ಮತ್ತೆ ನಿಂದೆಗಳು ಬಂದಾಗ ನಾವು ಸಹನೆಯಿಂದ ವರ್ತಿಸ್ಬೇಕು ಅನ್ನುವಂಥದ್ದು. ಅಷ್ಟು ಸುಲಭದ ಕೆಲಸ ಅಲ್ಲ ಇದು, ಸಾಧನೆಯ ಮುಖಾಂತರವಾಗಿ ಬರುವಂಥದ್ದು. ಹೇಳ್ತಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಚಿದಳೆಂತಯ್ಯ. ನಮ್ಮಗ ಕಣ್ಣಿಗೆ ಅಕ್ಕನು ಹೇಳುವಂತ ಭೌತಿಕವಾಗಿರುವಂತ ಉದಾಹರಣೆ ಬೆಟ್ಟ ಆಗಿರ್ಬೋದು. ಆದ್ರೆ ನಮ್ಮ ಕಾಯ, ತನು, ಶರೀರ ಅನ್ನುವಂತ ಬೆಟ್ಟದಲ್ಲೂ ಕೂಡ ಖಗಮೃಗಗಳಿದ್ದಾವೆ ಅನ್ನುವಂಥದ್ದು. ಯಾವ ಖಗಮೃಗಗಳು ಅಂದ್ರೆ ದುರ್ಗುಣ, ದುರ್ಬುದ್ಧಿ, ದುರಾಲೋಚನೆ, ದುಶ್ಚಟ, ದುಸ್ಸಂಗ ಅನ್ನುವಂಥವು ನಮ್ಮನ್ನು ಹರಿದು ಕಿತ್ತು ತಿಂತವೆ ಅನ್ನುವಂಥದ್ದು. ಅವಕ್ಕೆಲ್ಲವನ್ನೂ ಕೂಡ ಸದಾ ದನಕರುವಿಗೆ ಹೇಗೆ, ಕುದುರೆಗೆ ಹೇಗೆ ಲಗಾಮನ್ನ ಹಾಕಿ ತನ್ನ ಹಿಡಿತದಲ್ಲಿ ಇಟ್ಕೊಳ್ತೀವೋ ಹಾಗೆ ತನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಮಾತ್ರ ಅಲ್ಲಿ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಶರಣರು. ಹಾಗೆ ಸಮುದ್ರದ ತಡಿಯಲ್ಲಿ ನಾವು ಮನೆ ಮಾಡಿದೀವಿ ಅಂದ್ಮೇಲೆ ನೆರೆತೊರೆಗಳಿಗೆ ಅಂಜಿ ನಾವು ಬದುಕೋಕ್ ಆಗ್ತದ ಅನ್ನುವಂಥದ್ದಕ್ಕೆ ಶರಣರು ಹೇಳ್ತಾರೆ. ಕಷ್ಟ, ದುಃಖ, ನೋವು, ಸಮಸ್ಯೆ ಇವು ಸಮುದ್ರದ ಮೇಲಿನ ಅಲೆಗಳಿದ್ದಾಗೆ ಬರ್ತವೆ ಹೋಗ್ತವೆ. ಅದೇ ಶಾಶ್ವತವಾಗಿರುವಂತದ್ದು ಯಾವ್ದಾದ್ರು ಅಲೆ ಬಂದು ನಿಂತಿರೋದು ನೋಡಿದೀವಿ, ಆಗಿಲ್ಲ. ಅವು ಬರೋವು ಹೋಗವೆ. ಆದ್ರೆ ಅವು ಬಂದಂತ ಸಂದರ್ಭದಲ್ಲಿ ಧೃತಿಗೆಡಲಾರದೆ ನೀನು ಧೈರ್ಯವಾಗಿ ಇದನ್ನು ಎದುರಿಸ್ಬೇಕು ಅನ್ನುವಂಥದ್ದು. ಇನ್ನೂ ನೀನು ಎಷ್ಟು ಗಟ್ಟಿ ಆಗಬೇಕು ಅಂದ್ರೆ ಆ ಸಂದರ್ಭ ಬಂದ್ರೆ ಅದನ್ನ ಸರಿಸಿ ಮುನ್ನುಗ್ಗಿ ಹೋಗ್ಬೇಕು ಅನ್ನುವಂಥದ್ದನ್ನ ಶರಣರು ಹಲವಾರು ರೀತಿಯಾಗಿರುವಂತಹ ಉದಾಹರಣೆ ಕೊಡ್ತಾರೆ. ನೀನು ಮೈ ಮೇಲೆ ಬಿದ್ದಾಗ ಧೂಳನ್ನ ಕೊಡ್ಕೊಂಡು ಹೋಗ್ತೀಯಲ್ಲ, ಹಂಗೆ ಹೋಗ್ಬೇಕು. ಯಾವುದನ್ನು ಕೂಡ ನಿನ್ನ ಮನಸ್ಸಿನ ಮೇಲೆ ನಿಲ್ಲಿಸ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗೆ ಸಂತೆಯಲ್ಲಿ ಜನ, ಗೋಜಲು, ಗದ್ದಲ ಹೇಗೆ ಕೂಡಿರ್ತದೋ ಹಾಗೆ ತನ್ನ ಬದುಕಿನ ಹಲವಾರು ರೀತಿಯಾಗಿರ್ತಕ್ಕಂಥ ಜನರು ಮಧ್ಯೆ ಬದುಕಿದೀವಿ ಅಂತ ಅಂದ್ಮೇಲೆ ಅದನ್ನ ಸಹನೆಯಿಂದ, ಪ್ರೀತಿಯಿಂದ ನಾವು ಆ ಸಮಾಜದ ಮಧ್ಯದಲ್ಲಿ ನಾವು ಸಾಗಬೇಕಾಗ್ತದೆ. ಆದ್ರೆ ಆ ಸಾಗುವಂತ ಸಂದರ್ಭದಲ್ಲಿ ನನ್ನ ಆಧ್ಯಾತ್ಮಿಕತೆಯ ಹಾದಿ ಇದೆಯಲ್ಲ, ಅದು ರಾಜಮಾರ್ಗ ಅನ್ನುವಂಥದ್ದು. ಆ ಮಾರ್ಗದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಎಲ್ಲವೂ ಬರೋವೆ. ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡುವಂತ ಮನೋಭಾವ ಇದೆಯಲ್ಲ, ಅದನ್ನ ಹೇಳ್ತಾರೆ ನೋಡ್ರಿ. ಬೈದವರನ್ನ ಬಂಧುಗಳೆಂದೇ, ನಿಂದಿಸಿದವರನ್ನ ತಂದೆ ತಾಯಿಗಳೆಂದೇ, ಆಳ್ದವರನ್ನ ಬಂಧುಗಳೆಂದೇ, ಹೀಗೆ ಹಲವಾರು ರೀತಿಯ ಇರುವಂತಹ ಶರಣರು ನಮಗೆ ಧೈರ್ಯ, ಸ್ಥೈರ್ಯ, ಸ್ಫೂರ್ತಿಯನ್ನ ತುಂಬುತ್ತಾರೆ. ಇದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೋಬಾರ್ದು. ನಾವು ಇನ್ನೇನೋ ಯೋಚನೆಯನ್ನ ಮಾಡಿ, ಇನ್ನೇನೋ ಚಿಂತೆಯನ್ನ ಮಾಡಿ ನಮ್ಮ ಬದುಕು ಜೀವನವನ್ನೆಲ್ಲವನ್ನೂ ಕೂಡ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಶರಣರು ಹೇಳ್ತಾರೆ, ಮನುಷ್ಯ 1000 ವರ್ಷ ಬದುಕೋದಿಲ್ಲ, ಬದುಕಿದಷ್ಟು ದಿನ ಏನಿದೆಯೋ ಅದನ್ನು ಉನ್ನತವಾಗಿ ಆನಂದಮಯವಾಗಿರುವಂತ
ಆ ಆಧ್ಯಾತ್ಮಿಕತೆಯಲ್ಲಿ ನಾವು ಬದುಕನ್ನ ನಡೆಸಬೇಕಾಗ್ತದೆ ಎನ್ನುವಂಥದ್ದು. ಅಂತ ಕೆಲವು ವರ್ಷಗಳು ಇದ್ದು ಹೋಗುವಂತ ನಾವು ಬದುಕು ಅದು ಸುಂದರವಾಗಿರ್ಬೇಕು ಅನ್ನುವಂಥದ್ದು. ಒಂದ್ ಕಡೆ ಹೇಳ್ತಾರೆ ನೋಡಿ, ಕಾಯ ಅಳಿದ್ರೂ ಕೂಡ ಮಾಡಿದಂತ ಕಾರ್ಯ ಉಳಿಬೇಕು ಅನ್ನುವಂಥದ್ದು. ಎಷ್ಟೋ ಒಂದ್ಸಲ ಒಂದ್ ಕಡೆ ಹೆಸರೆತ್ತಿರ್ತೀವಿ, ಆ ಹೆಸರೆತ್ತಿದ್ರೂ ಕೂಡ ಬೋರ್ಡ್ ಮೇಲೆ, ಕಾಗದ ಮೇಲೆ ಹಲವಾರು ರೀತಿಯಾಗಿರುವಂತಹ ಹೆಸರುಗಳನ್ನ ನಾವು ನೋಡ್ತೇವೆ. ಆದ್ರೆ ಕಣ್ಣಿಗೆ ಕಾಣಲಾರದ ಹಾಗೆ, ಅಳಿಯಲಾರದ ಹಾಗೆ ಹೆಸರು ಉಳಿಸ್ಕೋಬೇಕು ಅಂದ್ರೆ ಹೃದಯದಲ್ಲಿ ಹೆಸರು ಉಳಿಸ್ಕೋಬೇಕು ಅನ್ನುವಂಥದ್ದು. ಸದಾ ಒಳ್ಳೆ ಕೆಲಸ ಮಾಡುವಂತವ್ರ ಬಗ್ಗೆ, ಒಳ್ಳೆಯವ್ರ ಬಗ್ಗೆ ಸದಾ ಅವರು ನಮಗೆ ಬದುಕಿನಲ್ಲಿ ಹಲವಾರು ರೀತಿಯಾಗಿರುವಂತಹ ಪಾಠ ಕಲಿಸುವವ್ರ ಬಗ್ಗೆ ನಾವು ಸದಾ ಮನನ ಮಾಡ್ಕೊಳ್ತಾ ಇರಬೇಕು. ಹಲವಾರು ರೀತಿಯಾಗಿರುವಂತಹ ಬದುಕಿನಲ್ಲಿ ನೋವು, ನಿಂದೆ, ಅಪಮಾನ ಎಲ್ಲವನ್ನು ಕೂಡ ಅನುಭವಿಸಿರ್ತೀವಿ. ಆದ್ರೆ ನೋವನ್ನ ಮರಿತಾ ಹೋಗ್ಬೇಕು, ಆ ಸಂತೋಷದ ಕ್ಷಣಗಳನ್ನ ನೆನ್ಪಿಟ್ಕೋಬೇಕು. ಹಲವಾರು ಜನ ನೋವಿನಲ್ಲಿ, ದುಃಖದಲ್ಲಿ ಇರ್ತಕ್ಕಂಥವ್ರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಂತ್ವನ ಹೇಳ್ಬೇಕು. ಇದು ಬಹಳ ಮುಖ್ಯ ಅನ್ನುವಂಥದ್ದು. ಎಷ್ಟೋ ಜನ ಯಾರತ್ರ ಹೇಳ್ಕೊಳಕ್ ಆಗಲಾರ ಜನ ನೋವನ್ನ ಆತ್ಮೀಯರಂತೆ ಹೇಳ್ಕೊಳ್ತಾರೆ ಎನ್ನುವಂಥದ್ದು. ಅಂತ ಆತ್ಮೀಯತೆ ಭಾವ ಎಷ್ಟೋ ಜನರಿಗೆ ತನ್ನ ನೋವನ್ನ ಇತರರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನ ಮಗಳ ಹತ್ರ ಹೇಳ್ಕೋಬೇಕು, ಮಗನ ಹತ್ರ ಹೇಳ್ಕೋಬೇಕು, ಮೊಮ್ಮಕ್ಕಳ ಹತ್ರ ಹೇಳ್ಕೋಬೇಕು, ಅಥವಾ ನನ್ನ ಸ್ನೇಹಿತನ ಹತ್ರ ಹೇಳ್ಕೋಬೇಕು. ಹೀಗೆ ಹಲವಾರು ರೀತಿಯಾಗಿರುವಂತಹ ಚಿಂತನೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮ ಆ ಮನಸ್ಸಿನ ದುಃಖವನ್ನ, ನೋವನ್ನ, ಸಂತೋಷವನ್ನ ನಮ್ಮವ್ರ ಹತ್ರನೇ ಹೇಳ್ಕೋಬೇಕು ಅಂತ ಏನಿಲ್ಲ. ನಮಗೆ ಯಾರು ಆತ್ಮೀಯರು ಅನಿಸ್ತಾರೋ, ಯಾರು ನಮ್ಮ ಮನಸ್ಥಿತಿ, ನಮ್ಮ ಪರಿಸ್ಥಿತಿಯನ್ನ ಅರ್ಸ್ಕೊಂಡಿರ್ತಾರೋ, ನಮ್ಮ ಹೃದಯಕ್ಕೆ ಯಾರು ಸ್ಪಂದಿಸ್ತಾರೋ ಅವರೊಟ್ಟಿಗೆ ಎಲ್ಲವನ್ನು ಕೂಡ ಹಂಚ್ಕೊಳ್ಳಿ. ಎಂಥ ಮನಸ್ಸು, ಹೃದಯ ಎಷ್ಟು ಹಗುರ ಆಗ್ತದೆ, ಅಲ್ಲಿ ಸದಾ ನೆಮ್ಮದಿ ಇರ್ತದೆ ಎನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ನೆಮ್ಮದಿಯ ಬದುಕನ್ನ ಬದುಕಬೇಕಾದ್ರೆ ಯಾವುದನ್ನು ಕೂಡ ಮನಸ್ಸಿನ ಮೇಲೆ ನಿಲ್ಲಿಸ್ಕೋಬಾರ್ದು ಅನ್ನುವಂಥದ್ದು. ಒಳ್ಳೇದೇನಿದೆಯೋ ಅದು ಸದಾ ನಮ್ಮನ್ನು ಎಚ್ಚರಿಸ್ತಾ ಇರಬೇಕು. ಹಾಗಾದ್ರೆ ಹೇಗೆ ಎಚ್ಚರಿಸ್ತಾ ಇರ್ಬೇಕಪ್ಪ ಅಂದ್ರೆ, ನಾನು ಹಿಂದೆ ಯಾವ ರೀತಿಯಾಗಿದ್ದೆ, ನನ್ನ ಬದುಕು ಹೇಗಿತ್ತು, ಅದನ್ನ ಪದೇ ಪದೇ ನಾವು ನೆನ್ಪು ಮಾಡ್ಕೋಬೇಕು. ಭಗವಂತ, ಹಿಂದೆ ನಾನು ಬಹಳ ಕಷ್ಟದ ಬದುಕು, ಕಷ್ಟದ ಜೀವನವನ್ನ ಅನುಭವಿಸಿದ್ದೆ. ಇವತ್ತು ಭಗವಂತ ನನಗೆ ಅನ್ನ, ಅರಿವೆ, ಆಶ್ರಯವನ್ನ ಕೊಟ್ಟಿದ್ದೀಯಾ. ನಾನೊಂದು ಬದುಕು ಕಟ್ಕೊಂಡಿದ್ದೇನೆ. ಆ ಬದುಕಿನ ನಿರ್ವಹಣೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಡ್ಡಿ, ಆತಂಕ, ಸಮಸ್ಯೆ ಬರಲಾರದಾಗೆ ನೀನು ನೋಡ್ಕೊಂತೇಳಿ ಸದಾ ಇವತ್ತು ನನ್ನನ್ನ ನೆಮ್ಮದಿಯಾಗಿಟ್ಟಿದ್ದೀಯಾ, ನಿನಗೊಂದು ಧನ್ಯವಾದ ಅಂತೇಳಿ ಭಗವಂತನಿಗೆ ಸದಾ ನೀವು ಕೃತಜ್ಞರಾಗಿರ್ಬೇಕು ಅನ್ನುವಂಥದ್ದು. ಬಸವಣ್ಣನವರು ಪ್ರತಿನಿತ್ಯವೂ ಕೂಡ ಆ ರೀತಿಯಾಗಿರುವಂತಹ ಕೃತಜ್ಞತೆಯನ್ನ ಸಲ್ಲಿಸ್ತಾ ಹೋದ್ರು. ತನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದ ಭಾವನೆಗಳನ್ನೆಲ್ಲವನ್ನು ಕೂಡ ಲಿಂಗಯ್ಯನೊಟ್ಟಿಗೆ ಹಂಚ್ಕೊಂಡ್ರು ಅನ್ನುವಂಥದ್ದು. ಒಂದ್ ಕಡೆ ಹೇಳ್ತೀವಿ ನೋಡಿ, ಒಂದೊಂದ್ಸಲ ಯಾರತ್ರ ಹೇಳ್ಕೊಂಡಾಗ ಅವ್ರು ನಮಗೆ ಸ್ಪಂದಿಸ್ಲಿಲ್ಲ ಅಂತ ಅಂದಾಗ, ಮನುಷ್ಯ ಮನೆ ತನಕ, ಭಗವಂತ ಕೊನೆ ತನಕ ಅಂತೇಳಿ ಆ ಭಗವಂತನ ಜೊತೆಗೆ ಸಂಭಾಷಣೆಯನ್ನು ಮಾಡಬೇಕು. ಎಷ್ಟೋ ಜನ ಶರಣರು ಕೂಡ ಅದಕ್ಕೆ ಬಸವಣ್ಣವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ತಂದೆ ಮಾದಲಾಂಬಿಕೆ ಆಗಿದ್ರೂ ಕೂಡ ಆಧ್ಯಾತ್ಮಿಕತೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲ ನೀನೆ, ನಾನು ಆಧ್ಯಾತ್ಮಿಕತೆಯ ಸತ್ಪಥದಲ್ಲಿ ನಾನು ಸಾಕ್ತಾ ಇದ್ದೇನೆ, ಸಮಾಜದ ಓರೆಕೋರೆಗಳನ್ನ ತಿದ್ದೋದಕ್ಕೆ ನಾನು ಅಣಿಯಾಗಿದ್ದೇನೆ, ನನಗೆ ಏನೇ ಕಷ್ಟ ತೊಂದರೆ ಸಮಸ್ಯೆ ಬಂದರೂ ಕೂಡ ನಾನು ನಿನ್ನೊಟ್ಟಿಗೆ ನಿವೇದನೆಯನ್ನು ಮಾಡ್ಕೊಡ್ತೇನೆ, ನಾನು ಮಾಡುವಂತ ಕಾರ್ಯಕ್ಕೆ ನೀನು ನನ್ನ ಹಾಲಲ್ಲಾಗ್ತೀಯೋ ಅದು ನೀರಲ್ಲಾಗ್ತೀಯೋ ಅದು ನಿನಗೆ ಬಿಟ್ಟಿದ್ದು ಅಂತೇಳಿ ಭಗವಂತನಿಗೆ ಅದು ಸಮರ್ಪಣೆಯನ್ನ ಮಾಡಿ, ನಾನು ಏನ್ ಮಾಡ್ಬೇಕು ಅದನ್ನು ಮಾಡ್ಕೊಂತ ಹೋದ್ರೆ ಸಾಕು, ನನಗೆ ಅದು ಬೇಕು ಇದು ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ಅಂತೇಳಿ ಇಂತಹ ನಿರ್ಲಿಪ್ತತೆಯಾಗಿರುವಂತ ಕಾಯಕವನ್ನ ಮಾಡ್ತಾ ಇದ್ರು. ಇಂಥ ನಿರ್ಲಿಪ್ತತೆಯಾಗಿರುವಂತಹ ಬದುಕನ್ನ ಬದುಕ್ತಾ ಇದ್ರು. ಇವತ್ತು ಹಾಗಾದ್ರೆ ನಮಗೆ ಸಾಧ್ಯ ಇಲ್ಲ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಂಡು ಆದ್ರೆ ಖಂಡಿತ ಅಂತ ಬದುಕನ್ನ, ಅಂತ ನೆಮ್ಮದಿಯ ಬದುಕನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಆಧ್ಯಾತ್ಮಿಕತೆಯಲ್ಲಿ ಅಂತ ಮಾನಸಿಕವಾಗಿ ಸದೃಢಗೊಳ್ಳುವಂಥದ್ದು, ಆಧ್ಯಾತ್ಮಿಕತೆಯಲ್ಲಿ ಸದೃಢವಾಗಿ ಮನುಷ್ಯ ಯಾರಿಲ್ಲ ಅಂದ್ರೂ ಚಿಂತೆ ಇಲ್ಲ, ಏಕಾಂಗಿಯಾಗಿ ಆದರ್ಶವಾಗಿ ಬದುಕನ್ನ ಹೇಗೆ ಕಟ್ಕೋಬೇಕು ಅನ್ನುವಂಥದ್ದನ್ನ ಶರಣರು ಎಲ್ಲಾ ಸ್ತರಗಳಲ್ಲಿಯೂ ಕೂಡ ತಿಳಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು. ಆ ಶರಣರ ಆ ಸತ್ಪಥದಲ್ಲಿ ನಾವು ನಡೆದಿದ್ದೇ ಆದ್ರೆ ಹಲವಾರು ರೀತಿಯಾಗಿರುವಂತಹ ಜೀವನದಲ್ಲಿ ಅನುಭವಗಳಾಗ್ತವೆ ಎನ್ನುವಂಥದ್ದು. ಲೌಕಿಕದ ಅನುಭವವೇ ಬೇರೆ, ಆಧ್ಯಾತ್ಮಿಕವಾಗಿರುವಂತಹ ಅನುಭವವೇ ಬೇರೆ. ಅಂತ ಆಧ್ಯಾತ್ಮಿಕತೆಯ ಅನುಭವವನ್ನ ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ನಾವು ಕೂಡ ಅಳವಡಿಸ್ಕೋಬೇಕು ಅನ್ನುವಂಥದ್ದು. ಅಕ್ಕ ಎಂಥ ಸಂದರ್ಭದಲ್ಲೂ ಕೂಡ ಬಂದಾಗೂ ಕೂಡ ಯಾವುದೇ ಸ್ತುತಿಗೆ, ನಿಂದೆಗೆ, ಯಾವುದಕ್ಕೂ ಕೂಡ ಆಕೆ ಒಳಗಾಗ್ಲಿಲ್ಲ ಅನ್ನುವಂಥದ್ದು. ಬೈದವರು ನಮ್ಮವರೇ, ಅಂದವರು ನಮ್ಮವರೇ, ಹೊಗಳಿದ್ರು ಅಂತೇಳಿ ಹಿಗ್ಗೋದಲ್ಲ, ಬೈದ್ರು ಅಂತೇಳಿ ಕುಗ್ಗೋದಲ್ಲ, ಅವೆರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡುವಂತ
ಮನಸ್ಥಿತಿ ಏನಿತ್ತಲ್ಲ ಅದನ್ನ ಶರಣರ ಬದುಕನ್ನೇ ನೋಡಿ ನಾವು ಕಲ್ತ್ಕೋಬೇಕು ಅನ್ನುವಂಥದ್ದು. ಅಂತ ಸಮಚಿತ್ತದ ಸಮಭಾವದ ಬದುಕನ್ನ ಬದುಕಿದ್ರಲ್ಲ ಅಂತ ಬದುಕು ನಮ್ಮೆಲ್ಲರಿಗೂ ಕೂಡ ಆಗಬೇಕು ಅನ್ನುವಂತ ಉದ್ದೇಶದಿಂದ ನಮ್ಮ ಎಲ್ಲ ಲಿಂಗಾಯತ ಸಮಾಜದವರು ಎಲ್ಲರೂ ಕೂಡ ಸೇರಿ ಅಲ್ಲಿ ಅನುಭವ ಮಂಟಪದಲ್ಲಿ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿಯನ್ನ ತಗೊಂಡು ಹೇಗೆ ತಮ್ಮ ಪಾಲಿನ ಕರ್ತವ್ಯವನ್ನ ಮಾಡ್ತಾ ಇದ್ರೋ ಹಾಗೆ ಪ್ರತಿಯೊಬ್ಬರೂ ಕೂಡ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರು, ಸದಸ್ಯರು ಪ್ರತಿಯೊಬ್ರು ಕೂಡ ಒಂದೆಲ್ಲೊಂದು ರೀತಿಯಾಗಿರುವಂತಹ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅನ್ನೋದು. ನಾನು ಮೊನ್ನೆ ಶಿವರಾಜಣ್ಣ ಅವ್ರ ಹತ್ರ ಮಾಡ್ತಾ ಇದ್ದೆ, ನೀವೆಲ್ಲರೂ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಾ, ನಿಮ್ಗೆ ಭಗವಂತ ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಅಂತ ಅವ್ರು ಹೇಳ್ತಾ ಇದ್ರು. ನನ್ಗೇನು ಬೇಡ ಮಾತಾಜಿ, ನನಗೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ, ನನಗೆ ಒಳ್ಳೆ ಕುಟುಂಬ ಇದೆ, ಒಳ್ಳೆ ಸಂಸಾರ ಇದೆ, ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ, ಮಕ್ಕಳೆಲ್ಲ ಸಂಸ್ಕಾರವಂತರಾಗಿದ್ರೆ, ಆದ್ರೆ ನನಗೇನು ಬೇಡ. ಆದ್ರೆ ನನ್ಗೇನ್ ಬೇಕು ಅಂದ್ರೆ ನನಗೆ ಆರೋಗ್ಯ ಭಾಗ್ಯವನ್ನ ಕೊಡಬೇಕು, ನಾನು ಸಮಾಜ ಸೇವೆ ಮಾಡೋದಕ್ಕೆ, ನಾನು ಸಮಾಜದಲ್ಲಿ ಕಾರ್ಯವನ್ನ ಮಾಡೋದಕ್ಕೆ ನನಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ, ಆ ಸೇವೆ ಮಾಡ್ಕೊಂತ ನಾನು ಇದ್ದು ಬಿಡ್ತೀನಿ. ಇಂಥ ಸಂತೃಪ್ತಿಯ ಭಾವ, ಸಂತೃಪ್ತಿಯ ಬದುಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಇಂಥ ಸಂತೃಪ್ತಿಯಾಗಿರುವಂತ ಬದುಕನ್ನ ಬದುಕಬೇಕು ಅನ್ನುವಂಥದ್ದು. ಏನೆಲ್ಲ ಇತ್ತು ಅಂದ್ರೆ ನಾವು ಆ ನೆಮ್ಮದಿನೇ ಇಲ್ಲ ಅಂದ್ರೆ ಏನ್ ಮಾಡೋದು? ಏನೆಲ್ಲ ಇದ್ದಾಗ ಕೂಡ ನೆಮ್ಮದಿಯನ್ನ ಕಂಡುಕೊಳ್ಳುವಂತ ವಿಧಾನವನ್ನ ಶರಣರು ನಮ್ಗೆ ಎಷ್ಟು ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು. ಅಂತ ನೆಮ್ಮದಿಯ ಬದುಕು, ಆದರ್ಶದ ಬದುಕನ್ನ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಿದೆ ಸಮಾಜದಲ್ಲಿ. ಒಬ್ಬ ವ್ಯಕ್ತಿ ನಮ್ಮ ಬದುಕಿನಲ್ಲಿ ಪಾಠ ಕಲಿಸಿದ್ದಾರೆ, ಅದೇ ಶಾಶ್ವತವಾಗಿರೋದಿಲ್ಲ. ಅದು ಬದುಕಿಗೆ, ನಮ್ಮ ಜೀವನಕ್ಕೆ ಮೌಲ್ಯ ಅಂತ ಹೇಳಿ ತಿಳ್ಕೋಬೇಕು. ಆ ವ್ಯಕ್ತಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಪ್ಪ ಅಂದ್ರೆ ನನ್ನ ಬದುಕಿನ ಬದಲಾವಣೆಗೋಸ್ಕರವಾಗಿ, ನನ್ನ ಬದುಕಿನ ತಿಳಿವಿಗೋಸ್ಕರವಾಗಿ ಇಂಥ ವ್ಯಕ್ತಿಯಿಂದ ನಾನು ಬದಲಾಗದೆ ಅಂತೇಳಿ ಅಂತ ಆದರ್ಶವಾಗಿರುವಂತ ಬದುಕನ್ನ ಬದುಕ್ತಾ ಅಂತ ನೆಮ್ಮದಿಯನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಅಕ್ಕನಂತೆ ನಾವು ಕೂಡ ಒಂದೆಲ್ಲೊಂದು ರೀತಿಯಾಗಿರುವಂತ ಬದುಕಿನಲ್ಲಿ, ಜೀವನದಲ್ಲಿ ಬದಲಾವಣೆ ತಂದ್ಕೊಂಡು ಆದರ್ಶಮಯವಾಗಿರುವಂತ, ಆನಂದಮಯವಾಗಿರುವಂತ, ಆಧ್ಯಾತ್ಮಿಕವಾಗಿರುವಂತ ಬದುಕು ಜೀವನವನ್ನ ನಡೆಸ್ತಾ ಆ ನೆಮ್ಮದಿಯ ಬದುಕನ್ನ ಬದುಕೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ ಅಂತೇಳಿ ಶುಭವನ್ನ ಹಾರೈಸ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಏನೆಲ್ಲ ಪ್ರತಿನಿತ್ಯವೂ ಕೂಡ ಹಲವಾರು ಜನ ದಾಸೋಹಿಗಳಾಗ್ತಾ ಇದ್ದೀರಾ. ನೀವು ಪುಣ್ಯ ಕಾರ್ಯದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ನಿಮ್ಮದೇ ಆಗಿರುವಂತಹ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ ಅಂತೇಳಿ ಶುಭವನ್ನ ಹಾರೈಸಿ, ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುಷ್ಯು, ಶ್ರೇಯಸ್ಸು, ಯಶಸ್ಸನ್ನ ಕರುಣಿಸಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನ ಎರಡು ಮಾತುಗಳನ್ನ ಅಕ್ಕನ ಶ್ರೀಪಾದಕ್ಕೆ ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣೋ ಶರಣ.